हरि ओम श्री गुरुभ्यो नमः। ओम ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಮೊದಲನೆಯ ದಿನ ನಾವು ಹೇಗೆ ಇದರ ಪ್ರಾರಂಭವನ್ನ ಮಾಡಬೇಕು, ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಇನ್ನು ವಿಚಾರ ಮಾಡೋಣ. ಮೊದಲನೆಯದಾಗಿ ಪ್ರಾರ್ಥನೆಯನ್ನ ಮಾಡೋಣ. ಓಂ 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 ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರ್ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ನಾನು ವಸ್ತುಗಳ ಬಾಹ್ಯ ಪ್ರಪಂಚವನ್ನು, ಆಲೋಚನೆಗಳ ಆಂತರಿಕ ಪ್ರಪಂಚವನ್ನು ಮತ್ತು ಆಳವಾದ ನಿದ್ರೆಯ ಸ್ಥಿತಿಯನ್ನು ಬೆಳಗಿಸುವ ಅರಿವಿನ ಪರಮ ಬೆಳಕು. ನಾನು ಮಂಗಳಕರ ಸ್ವಭಾವದ ದೈವಿಕ ಬೆಳಕು, ಶಿವಸ್ವರೂಪಿ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಸೃಷ್ಟಿಕರ್ತ ಬ್ರಹ್ಮ, ಗುರು ಸಂರಕ್ಷಕ ವಿಷ್ಣು, ಗುರು ದೇವ ಪರಿವರ್ತಕ ಮಹೇಶ್ವರ, ಗುರು ಸ್ವತಃ ಭಗವಂತ. ಆ ಶ್ರೀ ಗುರುವಿಗೆ ನಮಸ್ಕಾರಗಳು. ಗುರು ಯಾರು? ಅವರು ನಮ್ಮನ್ನು ನೀತಿಯ ಹಾದಿಯಲ್ಲಿ ನಡೆಸುವವರು. ಪೋಷಕ, ಶಿಕ್ಷಕ, ಸ್ನೇಹಿತ, ಪ್ರಾಣಿ, ಪಕ್ಷಿ, ಸಸ್ಯ, ಸದಾಚಾರದ ಸಂದೇಶವನ್ನು ನೀಡುವವರೆಲ್ಲರೂ ಗುರುತತ್ವವನ್ನು ಸಾಕಾರಗೊಳಿಸುತ್ತಾರೆ. ಗುರುಗಳ ಜ್ಞಾನವು ಎಲ್ಲಾ ಸಮಯದಲ್ಲೂ ಸೃಷ್ಟಿ, ನಿರ್ವಹಣೆ ಮತ್ತು ರೂಪಾಂತರವನ್ನು ಒಳಗೊಳ್ಳುತ್ತದೆ. ಗುರುವು ಎಲ್ಲಾ ಸಮಯದಲ್ಲೂ ಎಲ್ಲ ಜೀವಿಗಳಿಗೆ ಧರ್ಮದ ಮಾರ್ಗವನ್ನು ತೋರಿಸುವಲ್ಲಿ ಈಶ್ವರನ ಸಂಕಲ್ಪವನ್ನು ಪ್ರತಿನಿಧಿಸುತ್ತಾರೆ. ಈಶ್ವರನ ಧ್ವನಿಯು ಗುರುವಿನ ಸಂದೇಶದ ಮೂಲಕ ವ್ಯಕ್ತವಾಗುತ್ತದೆ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ನಮ್ಮನ್ನು ಇಡೀ ವಿಶ್ವದಲ್ಲಿ ಚರ ಮತ್ತು ಅಚರವಾದ ವಸ್ತುಗಳಲ್ಲಿ ವ್ಯಾಪಿಸಿರುವ ಪರಮ ಜ್ಞಾನಕ್ಕೆ ಮಾರ್ಗದರ್ಶನ. ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣನಿಂದ ಪ್ರಾರಂಭಿಸಿ ಆದಿಶಂಕರಾಚಾರ್ಯರ ಮೂಲಕ ಮತ್ತು ನನ್ನ ಸ್ವಂತ ಗುರುವಿನವರಿಗೆ ನಾನು ಸಂಪೂರ್ಣ ಗುರುಗಳ ಸಂಪ್ರದಾಯಕ್ಕೆ ಗೌರವದಿಂದ ನಮಸ್ಕರಿಸುತ್ತೇನೆ. ಸದಾಶಿವನಿಂದ ಪ್ರಾರಂಭಿಸಿ ಆದಿಶಂಕರಾಚಾರ್ಯರ ಮೂಲಕ ಮತ್ತು ನನ್ನ ಸ್ವಂತ ಗುರುವಿನವರೆಗೆ
ನಾನು ಸಂಪೂರ್ಣ ಗುರುಗಳ ಸಂಪ್ರದಾಯಕ್ಕೆ ಗೌರವದಿಂದ ನಮಸ್ಕರಿಸುತ್ತೇನೆ. ಹರಿ ಓಂ. ಎಲ್ಲ ಆತ್ಮ ಜ್ಯೋತಿಗಳಿಗೆ ಮತ್ತೊಮ್ಮೆ ಮತ್ತು ಇನ್ನು ಸತ್ಸಂಗಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಈಗ ಎಲ್ಲರ ಪರಿಚಯವನ್ನ ಒಬ್ಬರಿಗೊಬ್ರು ಮಾಡ್ಕೊಳ್ಳೋಣ. ನಾನು ಪದ್ಮಾ ಅಂತ ಬಿಟ್ಟು ಇಲ್ಲಿ ಈಗ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ AVSC ಸರ್ಕಲ್ಗೆ ಕೋಆರ್ಡಿನೇಟರ್, ಮತ್ತೆ ಸಾವಿತ್ರಿಜಿನೂ ಅಷ್ಟೇ. ನಮ್ಮೆಲ್ಲರ ಗುರುಗಳಾದ ವಿಜಯ್ಜಿಯವರು ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಾವು ಈ ಒಂದು AVSC ಸ್ಟಡಿ ಸರ್ಕಲ್ ನಾವು ನಡ್ಸ್ಕೊಂಡು ಹೋಗೋಣ. ತಾವೆಲ್ಲರೂ ತಮ್ಮ ಉಪಸ್ಥಿತಿ ಬಹಳ ಅಮೂಲ್ಯವಾದದ್ದು. ನಾವು ಇಲ್ಲಿ ಜ್ಞಾನವನ್ನ ಹಂಚಿಕೊಳ್ತಾ ಒಬ್ಬರಿಗೊಬ್ಬರಿಗೂ ಜ್ಞಾನವನ್ನ ತಿಳಿದುಕೊಂಡು ಮತ್ತೆ ನಮ್ಮ ಜೀವನವನ್ನು ಸಹ ಉತ್ತಮಗೊಳಿಸ್ಕೊಂಡು ನಾವು ಜ್ಞಾನಾರ್ಜನೆಯನ್ನ ಮಾಡೋಣ. ಕುಸುಮಾಜಿ, ನೀವೇ ನಿಮ್ಮ ಇದರಿಂದಾನೇ ಪರಿಚಯ, ನಿಮ್ ಪರಿಚಯ. ನಾನು ಕುಸುಮ ಅಂತ ಕೊಳ್ಳೇಗಾಲದಿಂದ ಇದ್ದೀನಿ. 4 ವರ್ಷದಿಂದ ವಿಜಯ್ಜಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಹೇಳ್ಬೇಕು ಗೊತ್ತಾಗಲ್ಲ. ಸೀನಿಯರ್ ಸಾರ್ಗೇನು ನಾನೇನು ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು ಆಗಿರೋ ಅಂತ ಅಗತ್ಯ ಏನಿಲ್ಲ. ನೀವು ಎಲ್ಲರಿಗೂ ಚಿರಪರಿಚಿತ. ಮತ್ತೆ ನಿಮ್ಗಿರುವಂತಹ ಒಂದು ಇದು ಉತ್ಸುಕತೆ, ನಾನು ತಿಳ್ಕೊಳ್ಬೇಕು ಅನ್ನೋ ಒಂದು ಜ್ಞಾನದ ಒಂದು ದಾಹ, ಅದನ್ನ ನಾವು ಗುರುತಿಸ್ಬೇಕು. ಬಹಳ ಸಂತೋಷ ಈ ಗ್ರೂಪ್ಗೂ ನೀವು ಜಾಯಿನ್ ಆಗಿರೋದು. ಥ್ಯಾಂಕ್ ಯು. ಈ ಗ್ರೂಪ್ಗೆ ಸ್ವಾಗತ ತಮ್ಗೆ. ರಜನಿಜಿ, ನಿಮ್ಗೆ ಮಾತಾಡಕ್ಕಾಗುತ್ತಾ? ಆದ್ರೆ ಮಾತಾಡಿ, ಬಿಡು ಮಾಡ್ಕೊಂಡು ಬಂದು ಮಾತಾಡೋದಾದ್ರೆ ಮಾತಾಡಿ. ಲಕ್ಷ್ಮೀಜಿ, ನಿಮ್ ಪರಿಚಯ ಮಾಡ್ಕೊಳ್ತೀರಾ? ಹಾಮ್ಮ, ನನ್ನ ಹೆಸರು ಲಕ್ಷ್ಮಿ ಯಾವಗಲ್ ಅಂತ ಹೇಳಿ. ನಾನು ಮುಂಬೈದ ಹತ್ರ ಇರೋ ಕಲ್ಯಾಣದಿಂದ ಕ್ಲಾಸ್ ಜಾಯಿನ್ ಆಗ್ತಾ ಇದ್ದೇನೆ. ಜೀವನ ಅಂತಂದ್ ಹೇಳಿದ್ರ ಬರೀ ಊಟ ಮಾಡೋದು, ನಿದ್ದೆ ಮಾಡೋದು, ಬ್ಯಾರೆ ಕೆಲ್ಸ ಮಾಡೋದ್ ಅಷ್ಟ ಅಲ್ಲ. ಅದ್ರಕ್ಕಿಂತ ಇಂಪಾರ್ಟೆಂಟ್ ಏನ್ ಐತಿ ಅನ್ನೋದನ್ನ ಬಹಳ ಚಲೋ ಕಲ್ಕೊಳಕ್ ಕುಂತೇವಿ. ಕ್ಲಾಸ್ ಬಿಟ್ಟು ಹೋಗಕ್ ಮನಸ್ಸಾಗಲ್ಲ, ಅಷ್ಟು ಖುಷಿಯಿಂದ ಕ್ಲಾಸ್ ಅಟೆಂಡ್ ಆಗ್ತೇವ್ರಿ. ಥ್ಯಾಂಕ್ ಯು ರೀ. ಮತ್ತೆ ನಿಮ್ಗೆ ಹೇಗೆ ಈ ಕ್ಲಾಸಸ್ ಎಲ್ಲ ನೀವು ಅಟೆಂಡ್ ಮಾಡಿದಿರಲ್ವಾ? ಹೇಗೆ ನಿಮ್ಗೆ ಅನುಕೂಲ ಆಗಿದೆ? ಭಗವದ್ಗೀತೆ ಕ್ಲಾಸಸ್ ತುಂಬಾ ದಿನದಿಂದ ನೀವು ಅಟೆಂಡ್ ಮಾಡಿದಿರ. ನಿಮ್ಗೆ ನಿಮ್ಮ ಜೀವನದಲ್ಲಿ ಅದು ಏನು ಸಂತೋಷ ತಂದ್ಕೊಟ್ಟಿದ್ಯಾ, ಅಥವಾ ನಿಮ್ಗೆ ಯಾವ ರೀತಿ ಸಹಾಯ ಮಾಡಿದೆ? ಎಲ್ಲ ಟೈಮ್ ಒಳಗೂ ಕೈ ಹಿಡಿತೈತೆ ಅಮ್ಮ. ಸಂತೋಷದೊಳಗ ಸಂತೋಷ ಕಾಣೋದಾಗ್ಲಿ ಅಥವಾ ದುಃಖದೊಳಗು ನಾವ್ ಹೆಂಗ ಸಂಭಾಳ್ಸ್ಕೊಂಡಿರ್ಬೇಕು. ಹೆಚ್ಚಿಂದ ಹೆಚ್ಚು ಎಲ್ಲದ್ರೊಳಗು ಬ್ಯಾಲೆನ್ಸ್ ಮಾಡ್ಕೊಂತ ಹೆಚ್ಚಿಂದ ಹೆಚ್ಚು ಖುಷಿನ ಕೊಡ್ತಾ ಐತೆ ಹೊರತುನು ನಮ್ ಬ್ಯಾರೆ ಏನು ಇಲ್ಲ. ಎಲ್ಲದ್ರೊಳಗು ಎಂಜಾಯ್ ಮಾಡೋ ಶಕ್ತಿ ಕೊಟ್ಟೈತಿ ಅಂತ ಹೇಳಿ ಹೇಳ್ತೇನೆ ಅಮ್ಮ. ಇವನ್ ನನ್ ಮಗಳಿಗ್ ಕಲ್ಸಾಕೋ ಆಗ್ಲ್ರಿ, ನಾನ್ ಏನೋ ಅವಳಿಗೆ ಕಲ್ಸದ ಹತ್ತದಿಲ್ರಿ. ನಾನ್ ಕ್ಲಾಸ್ ಅಟೆಂಡ್ ಆಗ್ತಿರೋದ್ ನೋಡಿ ಅಕ್ಕಿನೂ ಎಲ್ಲಾನು ಕಲಿತಾ ಇದಾಳ್ ನಿಧಾನಕ. ಅದು ಬಹಳ ಖುಷಿ ಕೊಟ್ಟೈತಿ ಅಮ್ಮ. ಸಣ್ಣ ವಯಸ್ಸಿನಿಂದನ ಅಕ್ಕಿಗೀಗ ಈ ಆಧ್ಯಾತ್ಮದ ಲೈನ್ ಒಳಗ ದಾರಿ ಹತ್ತಾಕ್ ಕುಂತಾಳಲ್ರಿ, ಅದು ಬಹಳ ಖುಷಿ ಕೊಟ್ಟೈತ್ರಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ. ನೀವು ಈ ಗ್ರೂಪ್ಗೆ ಸೇರ್ಕೊಂಡಿರೋದಕ್ಕೆ ಬಹಳ ಸಂತೋಷ. ನಾವೆಲ್ಲರೂ ಸೇರ್ಕೊಂಡು ಇದನ್ನ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗೋಣ. ಡೆಫಿನೆಟ್ ಆಗಿ ಅಮ್ಮ, ಡೆಫಿನೆಟ್ ಆಗಿ. ಶಶಿಧರ್ ಜಿ,
ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಒಂದೆರಡು ಸತಿ ನಿಮ್ಮನ್ನ ಕಾತ್ಯಾನಿ ಮೇಡಮ್ ಕ್ಲಾಸಸ್ ಅಲ್ಲಿ ನೋಡಿದೆ. ಅವರೇ ರೆಕಮೆಂಡ್ ಮಾಡಿದ್ರು ನಂಗೆ ನಿಮ್ಮನ್ನ ಆಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹೌದು ಮೇಡಮ್. ಆ, ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ. ಮತ್ತೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಸರ್ಗೆ ಪರಿಚಯ ಮಾಡಿ. ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಧರ್ ಅಂತ, ಸಿರಾದಿಂದ, ತುಮಕೂರು ಜಿಲ್ಲೆ ಶಿರಾ. ಲೋಕೇಶ್ ಅವರು ಅವರು ಶಿರಾದವರನ್ನೇ. ಅವರಿಂದ ನನಗೆ ಈ ಗುಂಪಿನ ಮಾಹಿತಿ ಸಿಕ್ತು. ಅವರಿಂದನೇ ನಾನು ಜಾಯ್ನ್ ಆದೆ. ಒಂದೆರಡು ಸಲ ಜಾಯ್ನ್ ಆದ್ಮೇಲೆ ನನಗೆ ಅರ್ಥ ಆಯ್ತು ಇಲ್ಲಿ ತುಂಬಾ ಆಳವಾದ ಜ್ಞಾನ ದೊರಕುತ್ತೆ ಅಂತ. ತುಂಬಾ ಖುಷಿಯಾಗಿತ್ತು. ನಮ್ಮೂರಲ್ಲಿ ಒಂದು ಸಿದ್ಧಾರೂಢರ ಮಠ ಇದೆ. ಅಲ್ಲಿ ಹಾಗಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಪ್ರವಚನ ಎಲ್ಲ ಕೇಳ್ತಾ ಇರ್ತೀನಿ. ಹುಬ್ಳಿ ಸಿದ್ಧಾರೂಢರ ಮಠಕ್ಕೂ ಹೋಗ್ತಾ ಇರ್ತೀವಿ. ಅಲ್ಲಿ ಅಧ್ಯಾತ್ಮ ಶಿಬಿರಗಳೆಲ್ಲ ಆಗ್ತಾ ಇರುತ್ತೆ. ಈ ಸಲ 3 ದಿನದ ಶಿಬಿರಕ್ಕೆ ಸಹ ಹೋಗಿದ್ದೆ. ಸೊ ಈಗ ಅಲ್ಲಿ ಯಾವಾಗಲೂ ವರ್ಷಕ್ಕೊಂದ್ಸಲ ನಡೀತಾ ಇರುತ್ತೆ. ಇಲ್ಲಿ ನಮ್ಮಲ್ಲಿ ತಿಂಗಳಿಗೊಂದ್ಸಲ ನಡೀತಾ ಇರುತ್ತೆ. ಅದಾದ್ಮೇಲೆ ಅದನ್ನೆಲ್ಲ ಮರ್ತು ಬಿಡ್ತೀವಿ. ಇಲ್ಲಿ ಈಗ ಈ ಗುಂಪಿನಲ್ಲಿ ಪ್ರತಿನಿತ್ಯ ಅಟ್ಲೀಸ್ಟ್ ವಾರದಲ್ಲಿ ಹಲವಾರು ದಿನಗಳಾದ್ರೂ ಈ ರೀತಿ ತೊಡಗಿಸ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾವ ಊರು ಅಂದ್ರೆ? ಶಿರಾ ಮೇಡಮ್, ತುಮಕೂರು ಜಿಲ್ಲೆ ಶಿರಾ. ಶಿರಾ. ಅದ ಒಂದಷ್ಟು ಸತಿ ನೋಡಿದ್ದೆ ನಿಮ್ಮನ್ನ. ಕಾತ್ಯಾನಿ ಮೇಡಮ್ ಹೇಳಿದ್ರು ಅವ್ರಿಗೆ ತತ್ವಬೋಧ ಆಗ್ಬೇಕು, ಅದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಲೋಕೇಶ್ ಅವ್ರಿಗೂ ಬಹಳ ಇಂಟ್ರೆಸ್ಟ್ ಇದೆ, ಅವರು ಬರ್ತಾ ಇದ್ದಾರೆ. ಇಲ್ಲಲ್ಲ, ಅವರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೆ. ಹೌದು. ಬಹಳ ಸಂತೋಷ. ವೆಲ್ಕಮ್ ಟು ದ ಗ್ರೂಪ್. ಅನ್ಸೂಯಜ್ಜಿ, ನೀವು ವಿಡಿಯೋ ಆನ್ ಮಾಡ್ಕೊಂಡು ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಏನೋ ಆಗ್ತಿಲ್ವಲ್ಲ. ಹರಿ ಓಂ ಮೇಡಮ್. ವಿಡಿಯೋ ಏನೋ ಹಾಕ್ತಿಲ್ಲ, ಏನೋ ಓಪನ್ ಆಗ್ತಿಲ್ಲ ಯಾಕೋ. ವಿಡಿಯೋ ಆನ್ ಆಗಿದೆಯಲ್ಲ, ನೀವು ಮಾತಾಡೋದು ಆನ್ ಕೇಳಿಸ್ತಾ ಆಗಿದೆ, ಇದೆ. ಆದ್ರೆ ಅದೇನೋ ಅಲೋ ಅಂತ ಬಂತು, ನಾನೇನೋ ಮಾಡಿದ್ನ ಗೊತ್ತಿಲ್ಲ. ಇಲ್ಲ, ನೀವು ಮಾತಾಡೋದು ನಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆ, ಅದೇ. ಮಾತಾಡಿ. ಓಕೆ. ಹರಿ ಓಂ ಎಲ್ಲರಿಗೂ. ನನ್ನ ಹೆಸರು ಅನ್ಸೂಯ ಅಂತ. ನಾನು ABS ಕ್ಲಾಸಲ್ಲಿ 2 ವರ್ಷದಿಂದ ಇದ್ದೇನೆ. ಸತ್ಯಾಜಿ ಅವ್ರ ಗ್ರೂಪ್ ಅಲ್ಲಿ ತತ್ವಬೋಧ ಕಲಿತಾ ಇದ್ದೇನೆ. ಈಗ ಭಗವದ್ಗೀತೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಕಲಿಯೋಣ ಅಂತ ಮನ್ಸಿಗೆ ಬಂತು, ಅದಕ್ಕೆ ಜಾಯ್ನ್ ಆದೆ. ಭಗವದ್ಗೀತೆ ನಾಳೆ ಇರೋದು, ಫ್ರೈಡೆ ಕ್ಲಾಸ್ ಅಲ್ಲಿ ಇರೋದು. ಇವತ್ತು ಹೌದಾ? ABSC, ಇದು ಈಗ ತತ್ವಬೋಧನೆ ನಾವು ಮೊದಲನೇದಾಗಿ ತಗೊಳ್ಕೊಳ್ಳೋದು. ಹೌದಾ? ಭಗವದ್ಗೀತೆ ಓಕೆ ನಾಳೆ. ಓಕೆ. ನಾನು ನಿಮ್ಮನ್ನ ಇವತ್ತು ಬೇಕಾದ್ರೆ ಅನ್ಕೊಂಡು ಆ ಗ್ರೂಪ್ಗೆ ಬೇಕಾದ್ರೆ ಆಡ್ ಮಾಡೋಣ ಅಂತ. ಓಕೆ, ನಾನು ಆ ಗ್ರೂಪ್ಗೆ ಅಂತ ಅನ್ಕೊಂಡೆ. ಪರವಾಗಿಲ್ಲ. ಸರಿ ಸರಿ. ಈಗ ತತ್ವಬೋಧ ಮೊದ್ಲಿಂದ ನಮ್ಮ ಫ್ರೆಂಡ್ ಒಬ್ರು ಜಾಯ್ನ್ ಆಗ್ಬೇಕು ಅಂದ್ರು. ಅವ್ರಿಗೆ ಹೇಗೆ ಹೇಳೋದು? ಹೇಳಿ ಹೇಳಿ. ಅವ್ರು ಇವತ್ತು ಯಾವ್ದು ನೆಕ್ಸ್ಟ್ ಗ್ರೂಪ್ ವೀಕಿಂದಾನೇ ಶುರು ಹೊಸದಾಗಿ? ಆಗೋದು. ಹೌದಾ? ಓಕೆ. ಆಕೆಗೆ ನಿಮ್ ಕಳ್ಸ್ಕೊಡ್ಲ ಮೇಡಮ್? ನಂಬರ್ ಕಳ್ಸ್ಕೊಡಲ್ಲ, ಆ್ಯಡ್ ಆಗಕ್ಕೆ ಕೇಳ. ಸರಿ, ಈ ಇಲ್ಲಾಂದ್ರೆ ಗ್ರೂಪ್ಗೆ ಆ್ಯಡ್ ಲಿಂಕ್ ಆಗಕ್ಕೆ ಹೇಳ. ಇರುತ್ತಲ್ಲ, ಲಿಂಕ್ ಇದೆಯಲ್ಲ, ಲಿಂಕ್ ಕಳಿಸಿ ಅವ್ರಿಗೆ. ಓಕೆ 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 ಮೇಡಮ್, ಥ್ಯಾಂಕ್ ಯು. ಕಳಿಸ್ತೇನೆ. ಧನ್ಯವಾದಗಳು. ಓಕೆ ಮೇಡಮ್. ಭಗವದ್ಗೀತೆಗೆ ಬನ್ನಿ ನಾಳೆ. ಆಯ್ತು ಮೇಡಮ್, ಬರ್ತೇನೆ. ಪ್ರತಿಭಾಜಿ, ಹರಿ ಓಂ. ಹರಿ ಓಂ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಮಾಡ್ದೆ.
ಮಾಡಿದ್ದೀನಿ. ಹಾ, ಬಹಳ ಸಂತೋಷ ನಿಮ್ಮನ್ನ ನೋಡಿ. ನಾ ಏನು ಯಾರಿಗೂ ಪರಿಚಯ ಏನು ಮಾಡ್ಕೊಡ್ಬೇಕಾದ ಅಗತ್ಯ ಇಲ್ಲ. ನೀವು ಎಲ್ಲಾರ್ಗೂ ಚಿರಪರಿಚಿತ. ಮತ್ತೆ ಈ ಆಧ್ಯಾತ್ಮ ಜ್ಞಾನಕ್ಕೆ ಬೇಕಾದಷ್ಟು ತಿಳ್ಕೊಂಡಿರುವಂತವ್ರು. ಸರ್ಗೂ ಬಹಳ ಗೊತ್ತಿರೋರೆ ನೀವು. ಆದ್ರೂನು ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ನಿಮ್ ಪರಿಚಯನ. ನಾನು ಇಲ್ಲಿ ಗುರುಜಿದು ಈ ಸತ್ಸಂಗಕ್ಕೆ ಸೇರಿ 6 years ಆಯ್ತು. ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಆಲ್ ಇದು ಕೇಳಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವಾಗ ವಿಜಯ್ ಸರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತತ್ವಪದ ನಂಗೆ ಇದು ಇಂಪಾರ್ಟೆಂಟ್ ಫೌಂಡೇಶನ್ ಕೋರ್ಸ್ ಇದು. ಆದಿ ಶಂಕರಾಚಾರ್ಯರದ್ದು ತತ್ವಬೋಧ. ಇದು ನಾವು ಚೆನ್ನಾಗಿ ಶ್ರವಣ ಮನನ ಮಾಡ್ಕೊಂಡ್ರೆ ಇದು ಫೌಂಡೇಶನ್ ಬೀಳ್ಬೇಕು ಎಲ್ಲಾರ್ಗುನು. ಇದು ಫಸ್ಟ್ ಇದು ಬುಕ್ ಇದು ಆದಿಶಂಕರಾಚಾರ್ಯ ಅವರದ್ದು. ಅದಕ್ಕೆ ನಂಗೆ ತುಂಬಾ ಇಷ್ಟ ಇದೆ. ಇದು ಕೇಳಿ ಚೆನ್ನಾಗಿ ಶ್ರವಣ ಮನನ ಮಾಡಿ ನಿಧಿಧ್ಯಾಸ ಮಾಡ್ಬೇಕಂತ ಇಷ್ಟ. ಅದಕ್ಕೆ ನಾನು ಇದಕ್ಕೆ ಸೇರ್ಕೊಂಡಿದ್ದೀನಿ ಮೇಡಮ್. ಬಹಳ ಧನ್ಯವಾದಗಳು ಪ್ರತಿಭಾಜಿ. ವೆಲ್ಕಮ್ ಟು ದಿ ಗ್ರೂಪ್. ಪ್ರಿಯಾಂಕಾ ನಾನು ತಮ್ಮ ಪರಿಚಯ ಮಾಡ್ಕೊಂಡು. ಸ್ವಲ್ಪ ಕೆಲ್ಸ ಇದೆ, ನಾನು ಆಫ್ ಮಾಡ್ಲಾ? ಸ್ವಲ್ಪ ಕೆಲ್ಸ ಇದೆ. ಹಾ ಮಾಡಿ. ಓಕೆ. ಪ್ರಿಯಾಂಕಾಜಿ. ಹರಿ ಓಂ. ಕೇಳಿಸ್ತಾ ಇದೆಯಲ್ಲಮ್ಮ? ಕೇಳಿಸ್ತಾ ಇದೆ. ನೀವು ಎಲ್ಲ ನಮ್ಗೆ ತುಂಬಾ ಚಿರಪರಿಚಿತರು, ಆದ್ರೆ ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಪರಿಚಯ ಮಾಡ್ಕೊಳ್ಬೇಕು. ಹರಿ ಓಂ. ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಬರೀತಾರೆ. ಮತ್ತೆ ಅವ್ರು ಹೇಗೆ ಎಲ್ಲ ಜೀವನಕ್ಕೆ ಹೇಗೆ ಪ್ರತಿಯೊಂದು ಈ ಆಧ್ಯಾತ್ಮ ವಿಷಯಗಳನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದು ಇವ್ರ ಹತ್ರ ಕಲಿಬೇಕು. ಹೇಳಿ, ಪರಿಚಯ ಮಾಡ್ಕೊಡಿ. ಹರಿ ಓಂ. ನನ್ನ ಹೆಸರು ಪ್ರಿಯಾಂಕಾ. ನಾನು ದಾವಣಗೆರೆಯಲ್ಲಿ ಇರೋದು. ಟೀಚರ್ ಆಗಿದ್ದೀನಿ. ಇವಾಗ ಇಲ್ಲಿ ಇದಕ್ಕೂ ಮೊದಲೇ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಸಿಕ್ಕಿರೋ ಮಾರ್ಗದರ್ಶನ, ಆಮೇಲೆ ಇವತ್ತಿನಿಂದ ಈ ಹೊಸದೊಂದು ದಾರಿ, ಇಲ್ಲಿವರೆಗೂ ಅರ್ಥ ಆಗಿರೋದು ಈ ಸಂತೋಷ, ಆನಂದ, ಆರೋಗ್ಯ, ಅದ್ಭುತ, ಸೌಂದರ್ಯ, ಈ ತರ ಪದಗಳು ಕೇಳೋದಕ್ಕೂ ಆನಂದ, ಅದನ್ನ ಜೊತೆಯಲ್ಲಿ ಇರೋದಕ್ಕೂ ಆನಂದ. ಆದ್ರೆ ಈ ಪದಗಳನ್ನ ಹೆಂಗೆ ಅರ್ಥಬದ್ಧವಾಗಿ ಅದನ್ನ ಎಲ್ಲಾ ಕ್ಷಣಗಳಲ್ಲೂ ಆನಂದಿಸ್ತಾ, ಆ ಅದ್ಭುತ ಅನ್ನೋದ್ರ ಜೊತೆಲಿ, ಸುಂದರ ಅನ್ನೋದ್ರ ಜೊತೆಲಿ, ಶಾಂತಿ, ಆರೋಗ್ಯ, ಯಾವಾಗ್ಲೂ ಇದ್ರ ಜೊತೆಲಿ ನಾನು ಮತ್ತೆ ನನ್ನ ಜೊತೆಲಿರೋ ಎಲ್ರು ಅವ್ರೆಲ್ರ ಜೊತೆಲಿ ಹೆಂಗೆ ಇರೋದು ಆರೋಗ್ಯವಾಗಿ ಅನ್ನೋದನ್ನ ಹೀಗೆ ಆಧ್ಯಾತ್ಮಿಕ ದಾರಿಯಲ್ಲಿ ಕಲಿತಾ ಬರ್ತಾ ಇದ್ದೀನಿ. ಧನ್ಯವಾದಗಳಮ್ಮ. ಧನ್ಯವಾದಗಳು. ವೆಲ್ಕಮ್ ಟು ದಿ ಗ್ರೂಪ್. ಸುಜಾ ಮ್ಯಾಮ್, ನಿಮ್ ಪರಿಚಯ ಮಾಡ್ಕೊಡ್ತೀರಾ? ನನ್ಗೆ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಕಾಣಿಸ್ತಾ ಇದೆಯಾ? ಇಲ್ಲ, ನೋಡ್ತೀನಿ ರೀ. ಕಾಣಿಸ್ತಾ ಇದ್ದಾರೆ. ಕಾಣಿಸ್ತಾ ಇದೆ ಈಗ. ನಾನು ಸುಮ್ನೆ ನೋಡೋಣ ಹೇಗಿರುತ್ತೋ ಇನಾಗ್ರೇಷನ್ ತತ್ವಬೋಧದ್ದು ಅಂತ ಬಂದೆ ಇವತ್ತು. ಬಹಳ ಸಂತೋಷ ಮೇಡಮ್. ನೀವು ಕಲಿಯುವಂತದ್ದು ಏನು ಇಲ್ಲ, ಇಲ್ಲಿ ಎಲ್ಲ ಕಲ್ತಿದ್ದೀರಾ. ನೀವು ಈ ಗ್ರೂಪ್ ಬಂದಿರೋದೇ ಒಂದು ದೊಡ್ಡ ವಿಷಯ. ನಂಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಅಟೆಂಡ್ ಮಾಡ್ತೀನಿ.
ಎಲ್ಲ ಇದು ಪ್ರಾರಂಭ ಮಾಡಿರೋದು ತುಂಬಾ ಸಂತೋಷ. ನಾನು ಒಂದು ಇಬ್ಬರಿಗೆ ಹೇಳಿದ್ದೀನಿ ಅವರು ಕಲೀಲಿ ಅಂತ. ಎಲ್ಲ ಜಾಯಿನ್ ಆಗಿದ್ದಾರೆ, ನೀವು ಹೇಳಿದವ್ರು ಎಲ್ಲರನ್ನು ಆಡ್ ಮಾಡಿದ್ದೀನಿ. ಅದೇ ಕಲೀಲಿ ಅಂತ ನನಗೆ ಇಷ್ಟ, ಆದ್ರಿಂದ ಅವ್ರಿಗೆಲ್ಲ ಹೇಳಿ ಜಾಯಿನ್ ಮಾಡಿಸಿದ್ದೀನಿ. ಬಹಳ ಸಂತೋಷ ಮೇಡಮ್. ಬಹಳ ಧನ್ಯವಾದಗಳು ಮೇಡಮ್. ನಿಮ್ಮ ಅವಾಗ ಬರ್ತಾ ಇರಿ, ಬರ್ತೀನಿ ನಿಮ್ಮ ಜ್ಞಾನವನ್ನು ನಮಗೂ ಹಂಚಿ ಎಲ್ಲ ತಿಳಿಸ್ಕೊಡಿ. ಅದೇ ಅನುಕೂಲ ಆದಾಗೆಲ್ಲ ಬರ್ತಾ ಇದ್ದೀನಿ. ಹ್ಮ್. ಧನ್ಯವಾದಗಳು. ಧನ್ಯವಾದ. ಆ, ಇನ್ಯಾರು ಇದ್ದ ಹಾಗಿಲ್ಲ. ಇವರು ರಜನಿ ಹೋದ್ರು ಇಲ್ವಾ? ರಜನಿ ಸುಮ್ನೆ ಕೇಳಿಸ್ಕೊಳ್ತಾ ಇದ್ದಾರೆ, ಅವ್ರ ಮನೇಲಿ ಏನೋ ಗೆಸ್ಟ್ ಬಂದಿದಾರಂತೆ. ಸೊ ಹೌದಾ? ಕೇಳಿಸ್ಕೊಳ್ತೀನಿ. ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ಅದೇ ಹೇಳ್ದೆ ಅವ್ರಿಗೇನು ಆಯ್ತಾ. ರಜನಿ ಅವ್ರಿಗೆ ಕೇಳಿಸ್ತಾ ಇದೆಯಾ? ಸಾಧ್ಯ ಇದ್ರೆ ನಿಮ್ ಪರಿಚಯ ಮಾಡಿಸ್ಕೊಟ್ಬಿಟ್ಟು ನೀವು ಆಮೇಲೆ ಮ್ಯೂಟ್ ಮಾಡ್ಕೊಳ್ಬೋದು. ಹಲೋ ಹಾ, ಹೇಳಿ ಮೇಡಮ್. ಮೇಡಮ್ ನಮಸ್ತೆ, ನಾನು ರಜನಿ ಅಂತ. ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಜಯ ಮೇಡಮ್ ಅವರು ನನಗೆ ಒಂದು ಗ್ರೂಪ್ಗೆ ಜಾಯಿನ್ ಆಗಕ್ಕೆ ಅವರು ನಿಮ್ ನಂಬರ್ ಕೊಟ್ಟು ಲಿಂಕ್ ಕಳ್ಸಿದ್ದಾರೆ. ಈ ನಿಮ್ ಗ್ರೂಪ್ ಅಲ್ಲಿ ನನ್ನನ್ನು ಸೇರ್ಸ್ಕೊಂಡಿರೋದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಇದನ್ನ ಕಲಿಯಕ್ ನನಗೂ ಇಷ್ಟ ಇದೆ, ಕಲಿಬೇಕು. ಆದ್ರೆ ಏನಾದ್ರು ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ಅದು ತಿದ್ದಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ನಾವೇನು ಎಕ್ಸ್ಪರ್ಟ್ಗಳಲ್ಲ, ನೀವಿದ್ರೆ ಸತ್ಸಂಗ ನಡೆಯೋದು. ನೀವೆಲ್ಲ ಮಾತಾಡೋದು ಕೇಳಿಸ್ತಾ ಇದ್ರೆ ನಿಮ್ ಮುಂದೆ ನಾನು ಏನು ಇಲ್ಲ ಅಂತ ಅನ್ಕೋತೀನಿ ನಾನು. ಅಯ್ಯೋ, ನಾವು ಹಾಗೆ ಅನ್ಕೊಳ್ಳೋದು. ಎಲ್ಲ ಸೇರ್ಬಿಟ್ಟು ಕಲಿಯೋಣ. ಇಲ್ಲಿ ಏನು ಒಬ್ರೇನು ಮೇಲೂ ಒಬ್ರು ಏನು ಗೊತ್ತಿಲ್ದೇ ಇರೋರು ಅನ್ನೋದು ಏನಿಲ್ಲ ಇಲ್ಲಿ. ಎಲ್ಲರೂ ಗೊತ್ತಿಲ್ದೇ ಇರೋರೇನೆ. ಗೊತ್ತಿದ್ರೆ ಯಾಕೆ ಬರ್ತೀವಿ? ಬರಲ್ಲ ಅಲ್ವಾ? ಅಲ್ಲ ಇನ್ನು ಫಸ್ಟ್ ಸ್ಟೆಪ್ ನಂದು ಇದ್ರಲ್ಲಿ, ಅದಕ್ಕೋಸ್ಕರ ಈ ಸತ್ಸಂಗದಲ್ಲಿ ನಂದು ಫಸ್ಟ್ ಸ್ಟೆಪ್ ಇನ್ನು ಇವಾಗ ಕಲಿಯಕ್ಕೆ ಪ್ರಯತ್ನ ಪಡ್ಬೇಕಂತ ಹೇಳ್ಬಿಟ್ಟು ಜಾಯಿನ್ ಆಗಿದ್ದೀನಿ. ಹಾಗಾಗಿ ಏನಾದ್ರು ತಪ್ಪಾದ್ರೆ ಕ್ಷಮೆ ಇರ್ಲಿ ಅಂತ. ಏನು ಅದೆಲ್ಲ ಏನು ಕೇಳ್ಬೇಕಾದ್ದೇನಿಲ್ಲ. ಮನಸ್ ಮಾಡಿರೋದೇ ದೊಡ್ಡ ಒಂದು ಇದು ಹೆಜ್ಜೆ ತಗೊಂಡಿದ್ದೀರಾ ನೀವು. ಖಂಡಿತ ಕಲಿತೀರಾ. ಇದು ಎಲ್ಲ ಯಾರು ನಾನ್ ಕಲಿಬೇಕು ಅಂತ ಅಂತಾರೋ ಅವರೆಲ್ಲರೂ ಈ ಆತ್ಮಜ್ಞಾನಕ್ಕೆ ಅಧಿಕಾರಿಗಳೇ ಆಗಿರ್ತಾರೆ. ನಾನ್ ಕಲಿತೀನಿ ಅನ್ನೋದು ಒಂದೇ ಬೇಕಾಗಿರೋದು, ಇನ್ನ ಏನು ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಧನ್ಯವಾದಗಳು. ಸತ್ಸಂಗಕ್ಕೆ ಆಧಾರದ ಸ್ವಾಗತ. ಧನ್ಯವಾದ. ಲಕ್ಷ್ಮಿ ಅವ್ರು ಮಾತಾಡಿದ್ರಾ? ಲಕ್ಷ್ಮಿ ಅವರು ಜಾಯಿನ್ ಆಗಿಲ್ಲ. ಆಗಿದ್ದೀನಿ ಅಂತ ಹೇಳಿದ್ರು. ಇಲ್ವಲ್ಲ, ಕಾಣಿಸ್ತಾ ಇಲ್ಲ ನನಗೆ. ಆಗ್ತೀನಿ ಅಂತಂದ್ರೆ ಅವರು ಪರ್ಸನಲ್ ಇದಕ್ಕೂ ನಂಬರ್ಗೂ ಲಿಂಕ್ ಕಳಿಸ್ದೆ, ಮತ್ತೆ ಇಲ್ಲಿ ಗ್ರೂಪ್ ಅಲ್ಲೂ ಆಡ್ ಆಗಿದೆ. ಏನ್ ಆಗಿಲ್ವೋ ಏನೋ ಸ್ಕೂಲ್ ಮುಗ್ದಿಲ್ವೋ ಏನ್ ಕತೆನೋ. ಸ್ಕೂಲ್ ಇಲ್ಲ, ಸ್ವಲ್ಪ ಕೆಲಸ ಇದೆ ಅವ್ರಿಗೆ, ಕೆಲವು ಎಕ್ಸಿಟ್ ಆಗಿರ್ಬೇಕು. ಇರ್ಲಿ, ಈಗ ಇಷ್ಟು ನಾವು ನಮ್ಮ ಅನುಭವಗಳನ್ನು ಸಹ ಹಾಗೆ ಹಂಚ್ಕೊಳ್ತಾ ಹೋಗೋಣ. ನಾನು ಪದ್ಮ ಅಂತಂದ್ಬಿಟ್ಟು, ನನಗೇನು ಆಧ್ಯಾತ್ಮದ ಒಂದು ದೊಡ್ಡ ಜ್ಞಾನ ಅನ್ನೋದು ಯಾವುದು ಇರಲಿಲ್ಲ. ಹೀಗೆ ಆಧ್ಯಾತ್ಮದ ಕಡೆಗೆ ಒಲವು ಅನ್ನೋದು ಸಹ ಏನೂ ಇರಲಿಲ್ಲ. ಆದರೆ ಚಿಕ್ಕಂದಿಂದ ಒಂದು ಹರಿಕಥೆಗಳು ಅದು ಇದು ಎಲ್ಲ ಕೇಳ್ತಾ ಇದ್ವಿ. ಆಗ ನಮ್ಮ ಕಾಲದಲ್ಲಿ ಯಾವಾಗಲೂ ಹರಿಕಥೆಗಳು ಆಗ್ತಾ ಇತ್ತು. ಈ ಅಚ್ಯುತ ದಾಸರು, ಕೇಶವದಾಸರು ಅಂತ ಅವರ ಹರಿಕಥೆಗಳು ಒಂದೊಂದು 6 ತಿಂಗಳು ಹಾಗೆ ಮಾಡೋರು ರಾಮ ಮಂದಿರದಲ್ಲಿ. ಅದಕ್ಕೆ ಹೋಗಿ ಬರ್ತಾ ಇದ್ವಿ. ತುಂಬ ಚಿಕ್ಕ ಹುಡುಗಿ ಆಗ ನಾನು ಅಷ್ಟೇ. ಆಮೇಲೆ ಒಂದಷ್ಟು ಆದ್ಮೇಲೆ ನಮ್ಮ ಇಂಡಿಯಾದಲ್ಲೇ ಒಂದು ಸ್ವಲ್ಪ ಇದೆಲ್ಲ
ಎಕಾನಮಿ ಯಾವಾಗ ಡೌನ್ ಆಯಿತು ಅವಾಗೆಲ್ಲನೂ ಇದೆಲ್ಲ ಬಿದ್ದೋಯ್ತು. ಈ ಹರಿಕತೆಗಳು ಅದೆಲ್ಲ ಏನೂ ನಡೀತಾ ಇರಲಿಲ್ಲ. ಮತ್ತು ಆಮೇಲೆ ಈ ಸಂಸಾರ ಎಲ್ಲ ಶುರು ಆದಮೇಲೆ ಆ ಕಡೆ ಯಾವ ಒಂದು ಇದು ಇರಲಿಲ್ಲ. ಆಮೇಲೆ ಒಂದಷ್ಟು ಎಲ್ಲ ಸಂಸಾರ ಎಲ್ಲ ಇನ್ನೇನು ಮುಗೀತು ಅನ್ನೋ ಅಷ್ಟೊತ್ತಿಗೆ ಒಂದು ಆ ಕೋರ್ಸ್ ಈ ಕೋರ್ಸ್ ಅಂತಂದ್ಬಿಟ್ಟು ಈ ಆಧ್ಯಾತ್ಮದ ಏನಿಲ್ಲ, ಹೀಗೆ ಪರ್ಸ್ನಾಲಿಟಿ ಬಿಲ್ಡ್ ಅನ್ನೋದು, ಮತ್ತು ವಿಪಶ್ಯನ, ಯೋಗ, ಮತ್ತು ಇನ್ನೊಂದು ಒಂದು ಫಾರಿನರ್ಸ್ ಅದನ್ನು ಹೇಳಬೇಕು ಅಂತ ಭಾಳ ನನಗೆ ಅನಿಸುತ್ತೆ. 2004-2005 ಅಲ್ಲಿ ನಾನು ಇದು ಮಾಡಿದ್ದು. ಅವರು ಲ್ಯಾಂಡ್ಮಾರ್ಕ್ ಫೋರಮ್ ಅಂತಂದ್ಬಿಟ್ಟು ಅಲ್ಲಿ 4 ಲೆವೆಲ್ಸಲ್ಲಿ ಹೀಗೆ ಜ್ಞಾನವನ್ನು ಪರ್ಸ್ನಾಲಿಟಿ ಇದು ಚೇಂಜ್ ಮಾಡೋದು. ಜ್ಞಾನ ಅಂತ ಅಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ಅದು ಅಮೆರಿಕನ್ ಕಂಪನಿಯವರು. ಅವ್ರು ಏನು ಅಂತಂದರೆ ಅಲ್ಲಿ ಮಾತಾಡ್ಕೊಳ್ತಾ ಇದ್ರು. ನನಗೇನು ಭಗವದ್ಗೀತೆ ಅನ್ನೋದು ಸಹ ಏನೇನಿರುತ್ತೆ, ಅದರಲ್ಲಿ ಏನು ಹೇಳ್ತಾರೆ ಅವೆಲ್ಲ ವಿಷಯಗಳು ಗೊತ್ತಿರಲಿಲ್ಲ. ಆದರೆ ಕೆಲವು ಬಂದಿರೋರಿಗೆ ಗೊತ್ತಿರೋರು ಇದೆಲ್ಲ ನಮ್ಮ ಭಗವದ್ಗೀತೆಯಿಂದ ತೊಗೊಂಡ್ಬಿಟ್ಟು ಇವರೆಲ್ಲ ಕಾಪಿ ಮಾಡಿಬಿಟ್ಟು ನಮಗೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತಬಿಟ್ಟು ಹೇಳ್ತಾ ಇದ್ರು. ಅವರು ಪ್ರಾಕ್ಟಿಕಲ್ ಆಗಿ ಮಾಡಿಸೋರು. ಆದರೆ ಈ ಆತ್ಮಜ್ಞಾನ ಅನ್ನೋದು ಅವರು ಏನು, ನೀನು ಅಂದರೆ ಏನು, ಹೇಗೆ ಭಗವಂತ ಮತ್ತು ನಿನಗೂ ಏನು ಸಂಬಂಧ, ನೀನು ಹೇಗೆ ಭಗವಂತನ ಸ್ವರೂಪ ಅನ್ನೋದು ಅಂಥದ್ದೆಲ್ಲ ಹೇಳ್ತಾ ಇರಲಿಲ್ಲ. ಹೇಗೆ ನೀನು ದಿನನಿತ್ಯ ನೀನು ಸುಖ ದುಃಖಗಳಿಂದ ಹೇಗೆ ದೂರ ಇರಬೇಕು, ಯಾವ ಥರ ಆಲೋಚನೆ ಮಾಡಬೇಕು, ಆ ರೀತಿ ಪ್ರಾಕ್ಟಿಕಲ್ ಆಗಿ ಅವರು ಹೇಳ್ಕೊಡ್ತಾ ಇದ್ರು. ಅದು ಬಹಳ ಉಪಯೋಗ ಆಗುವಂತಹದ್ದೇ. ಆದರೆ ಈ ರೀತಿಯ ಒಂದು ಜ್ಞಾನವನ್ನು ಅವರು ಕೊಡ್ತಾ ಇರಲಿಲ್ಲ. ಒಂದು ಪಾಶ್ಚಿಮಾತ್ಯ ದೇಶಗಳವರು ನಮ್ಮ ಒಂದು ಎಲ್ಲವನ್ನು ಕಲ್ತ್ಕೊಂಡವರು ಅವ್ರದ್ದೇ ಆದ ಒಂದು ಲೇಬಲ್ ಹಾಕ್ಬಿಟ್ಟು ಅವರು ಹೇಗೆ ಅದನ್ನ ತುಂಬ ದುಡ್ಡು ಜಾಸ್ತಿನೇ, ಅದನ್ನು ಸುಮ್ಮನೆ ಅಲ್ಲ, ಕೋರ್ಸ್ ತುಂಬ ದುಡ್ಡನ್ನ ತೆಗೆದುಕೊಂಡ್ರು. ನಮ್ಮನೇಲಿ ನಾವು 3 ಜನ ಮಾಡಿದ್ವಿ ಆ ಕೋರ್ಸನ್ನ. ನಾನು ಒಂದು 3 ಲೆವೆಲ್ಸ್ವರೆಗೂ ಮಾಡಿದೆ, 4 ಲೆವೆಲ್ಸ್ವರೆಗೂ ಇದೆ. ಹಾಗೆ ಅದರಲ್ಲಿ ಈ ಒಂದು ಆತ್ಮಜ್ಞಾನ ಅನ್ನೋದು ಸಿಗಲಿಲ್ಲ. ನಾನು ಈಗ ಸರ್ ವಿಜಯ್ ಸರ್ ಒಂದು ಇದಕ್ಕೆ ಸತ್ಸಂಗಕ್ಕೆ ಸೇರ್ಕೊಂಡ್ಮೇಲೆ ನನಗೆ ಆಧ್ಯಾತ್ಮ ಅನ್ನೋದು ಮತ್ತು ಆ ಕಡೆಗೆ ಒಲವು, ನಾನು ಕಲಿಬೇಕು, ನಾನು ತಿಳ್ಕೊಳ್ಬೇಕು, ಅದೆಷ್ಟು ಉತ್ಸುಕತೆ ಇರುತ್ತೆ ಮತ್ತು ಕುತೂಹಲ ಇರುತ್ತೆ ತಿಳ್ಕೊಳ್ಬೇಕು ಅನ್ನೋದು ಎಲ್ಲ ಗೊತ್ತಾಗಿದ್ದು. ಹಾಗಾಗಿ ಇವಾಗ AVSC ಅಲ್ಲಿ ಒಂದಷ್ಟು ಪ್ರಕರಣ ಗ್ರಂಥಗಳು ಸಹ ಕಾತ್ಯಾಯನಿ ಮೇಡಮ್ ಹತ್ರ ಕಲ್ತ್ಕೊಂಡೆ. ವಿಜಯ್ ಸರ್ ಹತ್ರ ತುಂಬ ಅವರಿಂದ ಕಲ್ತ್ಕೊಂಡೆ. ಅವರಿಬ್ಬರಿಗೂ ನಾನು ಚಿರಋಣಿ. ಹೀಗೆ ನನ್ನ ಆಧ್ಯಾತ್ಮದ ಒಂದು ಹಾದಿ ಇಲ್ಲಿವರೆಗೂ ನಡೆದು ಬಂದಿದೆ. ಇವಾಗ ನಮ್ಮ ಈ ಗ್ರೂಪ್ಗೆ ಕೋಆರ್ಡಿನೇಟರ್ ಆಗಿರುವಂಥ ಸಾವಿತ್ರಿಜಿ ಸಹ ಒಂದೆರಡು ಮಾತುಗಳನ್ನು ಮಾತಾಡಲಿ ಅಂತ ಬಿಟ್ಟು ಕೇಳ್ಕೊಳ್ತೀನಿ. ಧನ್ಯವಾದಗಳು ಪದ್ಮಜ್. ಹರಿ ಓಂ ಸರ್. ಹರಿ ಓಂ ಮ್ಯಾಮ್. ಹರಿ ಓಂ ಸರ್. ನನ್ಗೆ ಈ ಗ್ರೂಪ್ ಇದು ಆತ್ಮಜ್ಯೋತಿ ವಿಶ್ವ ಗುರುಕುಲಂ ಒಂದು ವೇದಾಂತ ಅಧ್ಯಯನ ಒಂದು ಸರ್ಕಲ್ ಹೇಗ್ ಪರಿಚಯ ಆಯ್ತು ಅಂತಂದ್ರೆ, ನಮ್ಮ ಅಣ್ಣನ ಮಗಳು ರಜಿತಾ ಅಂತ ಇದ್ದಾರೆ. ಅವ್ರ ಮುಖಾಂತರ ನಾನು ಏನಕ್ಕೋ ಅವ್ರಿಗೆ ಫೋನ್ ಮಾಡಿದಾಗ ನಾವು ಮಾತಾಡ್ಬೇಕಾದ್ರೂ ಇನ್ ಸ್ವಲ್ಪ ದೇವ್ರ ಬಗ್ಗೆ ಹೀಗೆ ಮಾತಾಡೋವಾಗ ಅವ್ರು ಹೇಳಿದ್ರು, ಈ ತರ ಒಬ್ರಿಗೊಬ್ರು ಅಲ್ಲಿ ಹೇಳ್ಕೊತಾರೆ ಗೊತ್ತಿರೋದು ಎಲ್ಲ. ಆ ತರ ನಿನ್ಗೆ ನಿನ್ ಫೋನ್ ನಂಬರ್ ಅವ್ರಿಗೆ ಕೊಟ್ಟು ಹೇಳ್ತೇನೆ ಅಂತ. ಮತ್ತೆ ಕಾತ್ಯಾಯನಿ ಮೇಡಮ್ನವರು ಫೋನ್ ಮಾಡಿ ನನ್ನನ್ನ ವಿಚಾರಿಸಿ ರಮಣ ಅನ್ನೋ ಗ್ರೂಪ್ಗೆ ಸೇರಿಸ್ಕೊಂಡ್ರು. ಮಾಲಾಜಿಯವರು ಮತ್ತೆ ಕಾತ್ಯಾಯನಿ ಮೇಡಮ್ನವರು ಇಬ್ರು ನನ್ನ ಆ ಗ್ರೂಪಿಗೆ ಸೇರಿಸ್ಕೊಂಡಿದ್ದಾರೆ. ಪದ್ಮ ಅವರು ನಾನು ಒಂದೇ ಗ್ರೂಪ್ ಅಲ್ಲೇ ಇದೀವಿ, ರಮಣ 4 ಅಂತ. ನಾನು ಇವಾಗ 2 ವರ್ಷ ಆಯ್ತು ಅದಕ್ಕೆ ಸೇರ್ಕೊಂಡು. ನಾನ್ ಸೇರ್ಕೊಂಡಾಗ ತತ್ವಬೋಧ ಎಲ್ಲ ಮುಗ್ದೋಗ್ಬಿಟ್ಟು ರಿವಿಷನ್ ಕೂಡ ಮುಗ್ದೋಗಿತ್ತು.
ಲಾಸ್ಟ್ ಇನ್ನೊಂದು 2-3 ವಿಡಿಯೋಗಳು ಪುನರ್ನಮನ ಅದರಲ್ಲಿ ನಾನು ಒಂದು 2-3 ವಿಡಿಯೋಗಳನ್ನ ಕ್ಲಾಸ್ ಅಟೆಂಡ್ ಮಾಡಿದ್ದೆ ತತ್ವಬೋಧದ್ದು. ಈಗ ನನಗೆ ಇದರಿಂದ ನನಗೆ ತುಂಬಾ ಜ್ಞಾನ ಸಿಗತ್ತೆ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಅಲ್ಲೆಲ್ಲ ಕಲಿದಿರೋದು ಇಲ್ಲಿ ವಿಜಯ್ ಸರ್ ಮುಖಾಂತರ, ಪದ್ಮಾಜಿಯವ್ರ ಮುಖಾಂತರ ನಾನು ಅದು ಕಲಿಯಕ್ ಸಾಧ್ಯವಾಗತ್ತೆ ಅಂತ ನಾನು ಅನ್ಕೊಂತೀನಿ. ನನ್ಗೆ ಅಲ್ಲೂನು ಅಷ್ಟೇ ಪ್ರಕರಣ ಗ್ರಂಥಗಳು ಅಂತ ಮಾಡಿದ್ದಾರೆ. ಮೊದಲನೇದಾಗಿ ತತ್ವಬೋಧನೆ ಅಲ್ಲಿ ಆಗಿದ್ದು. ತತ್ವಬೋಧ, ದೃಗ್ದೃಶ್ಯ ವಿವೇಕ, ಅಪರೋಕ್ಷ ಅನುಭೂತಿ, ಈಗ ವಿವೇಕ ಚೂಡಾಮಣಿ ಅಂತ ಎಲ್ಲ ಕೂಡ ಪ್ರಕರಣ ಗ್ರಂಥಗಳಿಗೆ ಸೇರತ್ತೆ. ಒಂದೊಂದಾಗೆ ನಾವು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗೆ ಬರ್ತಾ ಇರ್ಬೇಕಾದ್ರೆ ಪದ್ಮಾಜಿಯವರು ನನ್ ಕರೆದ್ರು, ನಮ್ದು ಭಗವದ್ಗೀತೆ ಕ್ಲಾಸ್ ಇದೆ ಬನ್ನಿ ಅಂತ. ಹಾಗಾಗಿ ನಾನು ವಿಜಯ್ ಸರ್ ಅವರ ಕ್ಲಾಸ್ 2ರಲ್ಲೂ ಇದ್ದೀನಿ ನಾನು. ನನಗೆ ತುಂಬಾನೇ ಇಷ್ಟ ಆಯ್ತು ಭಗವದ್ಗೀತೆ ಅದು. ಈಗ ನನ್ನನ್ನ ಸರ್ ಇದಕ್ಕೆ ಸೇರಿಸ್ಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ನಮ್ಮ ಗುರುಗಳಾದ ವಿಜಯ್ಜಿಯವರು ಇದರ ಮುಖ್ಯ ಸಂಚಾಲಕರು. ಅವರ ಪ್ರೇರಣೆಯಿಂದಲೇ ಈ ಒಂದು AVSC ಸ್ಟಡಿ ಸರ್ಕಲ್ ಸ್ಥಾಪನೆ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಇನ್ನು ತಮ್ಮ ಎಲ್ಲರೂ ನಿಮ್ಮೆಲ್ಲರ ಉಪಸ್ಥಿತಿ ಬಹಳ ಮುಖ್ಯವಾದಂತಹದ್ದು. ಅವರ ಜ್ಞಾನ ತುಂಬಾ ಅಪಾರವಾದದ್ದು. ಆ ಜ್ಞಾನವನ್ನ ನಾವು ಸಹ ಪಡೆದುಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಅಂತ ಬಿಟ್ಟೆ ಹೇಳಬೇಕು. ಅವರು ಜ್ಞಾನವನ್ನ ನಮಗೆ ಹಂಚುತ್ತಾರೆ, ನಾವು ಎಲ್ಲವನ್ನು ತಿಳಿದುಕೊಳ್ಳೋಣ. ಮತ್ತೆ ಅವರ ಒಂದಷ್ಟು ಮಾತುಗಳನ್ನು ಸಹ ಕೇಳೋಣ. ಸರ್, ತಮ್ಮ ಉಪದೇಶ ಏನು ಅನ್ನೋದನ್ನ ತಿಳಿಸ್ಕೊಡಿ. ಧನ್ಯವಾದ ಅಮ್ಮ. ಅಮ್ಮ, ತಾವು ದಯವಿಟ್ಟು 2ನೇ ಸ್ಲೈಡ್ಗೆ ಹೋಗ್ತೀರಾ? ಆಮೇಲಿಂದ ಸ್ಲೈಡ್ ಶೋ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀರಾ ತಾವು? ಈಗ ಮೊಟ್ಟ ಮೊದಲನೇದಾಗಿ ನಮಗೆ ಜೀವನದಲ್ಲಿ ಏನೇ ಕಲಿಬೇಕಾದ್ರೂ ಅದಕ್ಕೊಬ್ರು ಗುರುಗಳಿರ್ತಾರೆ. ನಮಗೆ ಏನೇ ಒಂದು ತಿಳುವಳಿಕೆ ಬರಬೇಕಾದ್ರೂ ಅದನ್ನ ತಿಳಿಸುವಂತ ಒಂದು ದಾರಿ ತೋರಿಸುವಂತ ಕೆಲವರು ಮಹಾನ್ ಭಾವರು ಇರ್ತಾರೆ. ಹಾಗೆ ಇಲ್ಲಿ ನಿಮ್ಮ ಮುಂದೆ 3 ಚಿತ್ರ ನಿಮಗೆ ಕಾಣಿಸ್ತಾ ಇರ್ಬೋದು. ಮೊದಲನೆಯವರು ತಮಗೆಲ್ಲರಿಗೂ ಪರಿಚಯ ಇರಬಹುದು, ಶಂಕರಾಚಾರ್ಯರು. 2ನೇವರು ರಮಣ ಮಹರ್ಷಿ. 3ನೇವರು ನಮ್ಮ ಆತ್ಮಜ್ಯೋತಿ ಗುರುಕುಲದ ಸಂಸ್ಥಾಪಕರಾದ ಸದ್ಗುರು ಶ್ರೀ ನರಸಿಂಹ ಪ್ರಭುಜಿ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ನಮನಗಳನ್ನ, ಕೃತಜ್ಞತೆಗಳನ್ನ ಈ ಎಲ್ಲ ಮಹಾನ್ ಗುರುಗಳಿಗೆ, ಗುರು ಪರಂಪರೆಗೆ ಅರ್ಪಿಸ್ತೇನೆ. ನಮ್ಮ ಪರಂಪರೆಯಲ್ಲಿ ಗುರುವನ್ನ ತಾಯಿ ತಂದೆಗೆ ಹೋಲಿಸ್ತಾರೆ. ಗುರು ಮಾತೃಪಿತ, ಗುರು ಬಂಧು ಸಖ. ಅಂದ್ರೆ ತಾಯಿ ತಂದೆ ಏನ್ ಕೆಲಸ? ತಾಯಿ ತಂದೆದ್ದು ಏನ್ ಮಾಡ್ತಾರೆ? ತಾಯಿ ತಂದೆ ನಿಮ್ಗೆ, ನನಗೆ, ನಿಮ್ಮನ್ನ ನನ್ನನ್ನ ಪೋಷಣೆ ಮಾಡ್ತಾರೆ, ಆಹಾರ ಕೊಡ್ತಾರೆ, ಸರಿಯಾಗಿರೋ ಮಾರ್ಗದರ್ಶನ ಕೊಡ್ತಾರೆ, ಪ್ರೀತಿಯಿಂದ ಸಾಕಿ ಸಲಹಿಸ್ತಾರೆ. ಯಾವ ಉದ್ದೇಶದಿಂದ? ಆ ಮಗು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ. ಆ ಮಗು ಜೀವನದಲ್ಲಿ ಆರಾಮಾಗಿರ್ಲಿ, ನಗ್ನಗ್ತಾ ಇರಲಿ, ಸಂತೋಷದಿಂದ ಇರಲಿ. ಇದೇ ತಾನೇ ಎಲ್ಲ ಅಪ್ಪ ಅಮ್ಮನಿಗೆ ಬೇಕಾಗಿರೋದು. ಇಲ್ಲಿ ಯಾವ ಅಮ್ಮ, ಯಾವ ಅಪ್ಪ ನನ್ನ ಮಗುಗೆ ಕೆಟ್ಟದಾಗ್ಲಿ, ನನ್ನ ಮಗು ಕಷ್ಟದಿಂದ ಇರಲಿ ಅನ್ನೋ ಭಾವನೆ ಇರುತ್ತೆ? ಯಾರಿಗೂ ಇಲ್ಲ. ಎಲ್ಲ ತಾಯಿ ತಂದೆಗಳಿಗೆ ಅದೇ ಆಸೆ. ಆದರೆ ಏನಾಗುತ್ತೆ?
ನೋಡಿ, ನಾವೆಲ್ಲರೂ ಬೆಳೀತಾ ಇರ್ತೀವಿ ಬೇರೆ ಬೇರೆ ರೀತಿಯ ಕುಟುಂಬಗಳಲ್ಲಿ, ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳಲ್ಲಿ. ಆದರೆ ಆ ಬೆಳವಣಿಗೆ ಆಗೋ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿಸರದಲ್ಲಿ ಯಾವ ರೀತಿಯ ವಿಚಾರಗಳು, ಯಾವ ರೀತಿಯ ಪರಿಸ್ಥಿತಿಗಳಿರುತ್ತೆ, ಆ ರೀತಿ ನಮ್ಮ ಮನೋಸ್ಥಿತಿ ಶುರುವಾಗತ್ತೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಒಂದು ಕೋಗಿಲೆಗೆ ಆ ಕುಹು ಕುಹು ಅನ್ನೋ ಕೂಗು ಹೇಗೆ ಬರುತ್ತೆ? ಆ ಕುಹು ಕುಹು ಪಕ್ಷಿಗಳ ಜೊತೆ ಇದ್ದಾಗ. ಅದೇ ಒಂದು ನಾಯಿಗೆ ಬೌ ಬೌ ಅಂತ ಯಾಕೆ ಬರುತ್ತೆ? ಅದು ಆ ನಾಯಿಗಳ ಜೊತೆ ಇದ್ದಾಗ ಅಲ್ವಾ? ಅಂದ್ರೆ ಯಾವ ರೀತಿಯ ಪರಿಸರದಲ್ಲಿ ನಾವಿರ್ತೇವೆ ಆ ರೀತಿ ನೀವು ನಾನು ಮಾತಾಡ್ಲಿಕ್ಕೆ, ವಿಚಾರ ಮಾಡಲಿಕ್ಕೆ ಕಲ್ತ್ಕೊಳ್ತೇವೆ. ಈಗ ನೀವು ನಾನು ಈ ಕರ್ನಾಟಕ ದೇಶದಲ್ಲಿ ಇಲ್ದೇನೆ ಬೇರೆ ಯಾವುದೋ ಅಸ್ಸಾಂನಲ್ಲಿ ಇದ್ದಿದ್ರೆ ನೀವು ನಾನು ಏನು ಮಾತಾಡ್ತಿದ್ವಿ? ಅಸ್ಸಾಮೀಸ್ ಮಾತಾಡ್ತಿದ್ವಿ. ಅಥವಾ ಚೈನಾದಲ್ಲಿ ಇದ್ದಿದ್ರೆ ಚೈನೀಸ್ ಮಾತಾಡ್ತಿದ್ವಿ. ಅದೇ ರೀತಿ ಯಾವ ವಿಚಾರವನ್ನ ನಾವು ತಿಳ್ಕೊಳ್ತೇವೆ? ಒಂದು ಮರ, ಒಂದು ಗಿಡ, ಅದ್ರ ಜೊತೆಗೆ ಸಂಬಂಧ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಹೇಗೆ ಕಲ್ತ್ಕೊಳ್ತೇವೆ? ನಮ್ಮ ಮನೆಯಲ್ಲಿ ದಿವಸ ಎದ್ದು ಆ ಮರಕ್ಕೋ ಗಿಡಕ್ಕೋ ಒಂದು ಮನೆ ಮುಂದೆ ತುಳಸಿ ಕಟ್ಟೆ ಅಂತ ಇಟ್ಟು ಅದಕ್ಕೆ ಪೂಜ್ಯ ಭಾವನೆಯಿಂದ ನೀರು ಹಾಕಿ ಅದಕ್ಕೆ ಸುತ್ತ ಗೌರವ ಸಲ್ಲಿಸೋದನ್ನ ನೋಡಿದ್ರೆ, ಓ ಹೀಗೆ ಮರ ಗಿಡನೂ ಒಂದು ದೈವಿಕ ಶಕ್ತಿ ಇರೋಂಥ ಒಂದು ರೂಪ ಅಂತ ಅರ್ಥಕೊಳ್ತೇವೆ. ಆ ಒಂದು ಗುಣ ನಮ್ಮಲ್ಲೂ ಬೆಳೆಯುತ್ತೆ. ಅದೇ ನಮ್ಮ ಸುತ್ತಮುತ್ತ ಮರನ ಕಡಿಯೋದು, ಗಿಡನ ಒರಟಾಗಿ ವ್ಯವಹಾರ ಮಾಡೋದು, ಪ್ರಾಣಿ ಪಕ್ಷಿಗಳನ್ನ ಹಿಂಸೆ ಮಾಡೋದು, ಆ ರೀತಿ ಇದ್ರೆ ಅದೇ ಗುಣ ನಮ್ಮಲ್ಲಿ ಬೆಳೆಯುತ್ತೆ. ಹೀಗೆ ಯಾವ ಪರಿಸರದಲ್ಲಿ ಯಾವ ರೀತಿಯಲ್ಲಿ ನಾವಿರ್ತೇವೆ ಆ ರೀತಿ ನಮ್ಮಲ್ಲಿ ಒಂದು ಮನಸ್ಸಿನ ಸ್ಥಿತಿ ಸೃಷ್ಟಿಯಾಗ್ಬಿಡುತ್ತೆ. ಅಪ್ಪ ಅಮ್ಮ ನಮಗೆ ಜನ್ಮ ಕೊಟ್ಟಿರ್ಬೋದು, ಸಾಕಬಹುದು, ಸಲಹಬಹುದು. ಆದರೆ ಈ ಮನಸ್ಸು ಅನ್ನೋದೇನು, ಮನಸ್ಸಿನ ಮೂಲಕ ಜೀವನ ಯಾವ ರೀತಿ ಕಾಣಿಸ್ತಾ ಇದೆ, ಆ ನೋಟದ ಮೂಲಕ ಜೀವನದಲ್ಲಿ ನಾನು ಯಾವ ರೀತಿ ಇದ್ದೇನೆ, ಜೀವನದಲ್ಲಿ ನಾನು ಸಂತೋಷವಾಗಿ, ಆನಂದವಾಗಿ, ಚೈತನ್ಯದಿಂದ ಇದ್ದೇನಾ, ಅಥವಾ ಕೆಲವಷ್ಟು ವಿಷಯಗಳಲ್ಲಿ ಮಾತ್ರ ನನಗೆ ಸಂತೋಷ, ಕೆಲವಷ್ಟು ವಿಷಯಗಳನ್ನ ನೋಡಿದ್ರೆ ನನಗೆ ದುಃಖ, ಕೆಲವಷ್ಟು ಜನಗಳನ್ನ ನೋಡಿದ್ರೆ ಮಾತ್ರ ನನಗೆ ಮುಖದಲ್ಲಿ ಒಂದು ನಗು, ಕೆಲವಷ್ಟು ಜನಗಳನ್ನ ನೋಡಿದ್ರೆ ನನಗೆ ತಿರಸ್ಕಾರ, ಈ ರೀತಿಯೆಲ್ಲ ನನ್ನ ಮನಸ್ಸಿನಲ್ಲಿ ಇದೆಯಾ? ಆವಾಗ ನನಗೆ ಜೀವನ ಹೇಗೆ ಕಾಣುತ್ತೆ? ನನಗೆ ಜೀವನ, ಓ ಈ ಭಾಗ ಪರವಾಗಿಲ್ಲ, ಈ ಭಾಗ ಚೆನ್ನಾಗಿಲ್ಲ. ನನಗೆ ಒಂದು ಬೆಳ್ಳಿ ತಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಊಟ ತಿಂಡಿ ಇಟ್ಕೊಟ್ಟಾಗ, ಓ ತುಂಬ ಚೆನ್ನಾಗಿದೆ, ಮೃಷ್ಟಾನ್ನ ಭೋಜನ ತುಂಬ ಚೆನ್ನಾಗಿದೆ. ಅದೇನೆ ಒಂದು ಯಾವುದೋ ಒಂದು ಎಲೆನಲ್ಲಿ ಒಂದು ಸಣ್ಣದಾಗಿ ತರಕಾರಿಗಳು ಅದೆಲ್ಲ ಇಟ್ಕೊಟ್ಟಾಗ, ಓ ಇದು ಮೃಷ್ಟಾನ್ನ ಭೋಜನ ಅಲ್ಲ. ಇದೆಲ್ಲ ಎಲ್ಲಿ ಶುರುವಾಗುತ್ತೆ ಮನಸ್ಸಿನಲ್ಲಿ? ನಾನು ಯಾವ ಪರಿಸರದಲ್ಲಿ, ಯಾವ ರೀತಿಯಲ್ಲಿ ಪ್ರಪಂಚವನ್ನ ಅರ್ಥ ಮಾಡ್ಕೊಂಡಿರ್ತೇನೆ, ಆ ದೃಷ್ಟಿಯಲ್ಲಿ ನನಗೆಲ್ಲ ನನಗೂ ಅದಕ್ಕೂ ಸಂಬಂಧ ಸೃಷ್ಟಿ ಮಾಡ್ಕೊಂಡಿರ್ತೇನೆ. ಈ ಸಂಬಂಧ ಸೃಷ್ಟಿ ಮಾಡ್ಕೊಳ್ಬೇಕಾದಾಗ ನಾನು ಯಾರು, ನನ್ನ ಮುಂದೆ ಇರೋ ವಸ್ತು ಏನು, ಇವ್ರು ಯಾರು, ಇವ್ರಿಗೂ ನನಗೂ ಏನು ಸಂಬಂಧ, ಕನ್ನಡದವ್ರಂದ್ರೆ ಯಾರು, ತಮಿಳ್ನವ್ರಂದ್ರೆ ಯಾರು, ಒಬ್ಬ ಕೆಳಜಾತಿಯವನಂದ್ರೆ ಯಾರು, ಮೇಲ್ಜಾತಿಯವನಂದ್ರೆ ಯಾರು, ಬುದ್ಧಿವಂತ ಅಂದ್ರೆ ಯಾರು, ದಡ್ಡ ಅಂದ್ರೆ ಯಾರು, ಹಣವಂತ ಅಂದ್ರೆ ಯಾರು, ಬಡವ ಅಂತಂದ್ರೆ ಯಾರು, ಯಾರ ಜೊತೆ ನಾನಿರ್ಬೇಕು, ಎಲ್ಲಿ ಲಾಭ ಎಲ್ಲಿ ನಷ್ಟ, ಈ ರೀತಿ ಹಲವಾರು ರೀತಿಯ ಈ ಪ್ರಪಂಚದ ಜೊತೆ ಸಂಬಂಧವನ್ನು ಕಲ್ಪನೆ ಮಾಡ್ಕೊಂಡಿರ್ತೇವೆ. ಈ ಸಂಬಂಧಗಳು ಯಾವ ರೀತಿ ಇರುತ್ತೆ? ನಮ್ಮ ಸುತ್ತಮುತ್ತ ಇರೋರು ಯಾವ ರೀತಿ ಇರ್ತಾರೆ ಆ ರೀತಿ ನಿಮ್ಮ ನನ್ನ ಮನಸ್ಸಿನಲ್ಲಿ ಸಹ ಈ ಸಂಬಂಧ ಸೃಷ್ಟಿಯಾಗಿರುತ್ತೆ.
ನಮ್ಮ ಸುತ್ತ ಇರೋರು ಎಲ್ಲ ಜೊತೆಗೂ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಶಾಂತತೆಯಿಂದ ಇದ್ರೆ ನಮಗೂ ಅದೇ ಸರಿ ಅನ್ಸುತ್ತೆ. ಅದೇ ರೀತಿ ಇರ್ಬೇಕನ್ಸುತ್ತೆ. ಅದನ್ನೇ, ಆ ಗುಣವನ್ನೇ ನಾವು ಬೆಳೆಸ್ಕೊಳ್ತೇವೆ. ನಮ್ಮ ಸುತ್ತಮುತ್ತ ಇರೋರು ಜಗಳ, ಕೋಪ, ವಿಕಾರತೆಯಿಂದ ಇದ್ರೆ ಅದೇ ಸರಿ ಅನ್ಸುತ್ತೆ. ಮಗುವಾಗಿ ಇದ್ದಾಗ ಯಾವುದೇ ರೀತಿಯ ಕಲ್ಮಶ ಇಲ್ಲ. ಆದರೆ ಬೆಳೀತಾ ಬೆಳೀತಾ ನಮ್ಮ ಸಮಾಜದ ಎಲ್ಲ ಬುದ್ಧಿ ಈ ಮನಸ್ಸಿನಲ್ಲಿ ಸಂಸ್ಕಾರವಾಗಿ ಬೆಳೆಯುತ್ತೆ. ಈ ರೀತಿ ಒಂದು ಸಂಸ್ಕಾರವನ್ನ ನಮ್ಮ ಸಮಾಜ, ತಂದೆ ತಾಯಿ, ಕುಟುಂಬ ಅನ್ನೋರು ಕೊಡ್ತಾರೆ. ತಪ್ಪೇನಿಲ್ಲ. ಅವರ ದೃಷ್ಟಿಯಲ್ಲಿ ಅದು ಆ ಮಗುವಿಗೆ ಮಾಡೋ ಉಪಕಾರ. ಯಾವುದೇ ತಂದೆ ತಾಯಿ ಮಗುವಿಗೆ ಏನನ್ನೇ ಕಲಿಸ್ಬೇಕಾದ್ರೂ, ಕನ್ನಡ ಭಾಷೆ ಕಲಿಸ್ಬೇಕಾದಾಗ ಆ ಮಗು ಕನ್ನಡ ಭಾಷೆ ಕಲಿಯೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋ ಆಸೆಯಿಂದ ಕಲಿಸ್ತಾರೆ. ಅವ್ರು ಕನ್ನಡ ಕಲಿಸ್ಬೇಕಾದಾಗ ಆ ಮಗು ಹಾಳಾಗ್ಲಿ ಅಂತ ಕಲಿಸಲ್ಲ ಅಲ್ವಾ? ಹಾಗೆ ಏನೋ ಒಂದು ವಿಚಾರ ಕಲಿಸ್ಬೇಕಾದ್ರೂ ಆ ಅಪ್ಪ ಅಮ್ಮನ ಮನಸ್ಸಿನಲ್ಲಿ ಅಥವಾ ಯಾರೋ ಸುತ್ತಮುತ್ತ ಇರೋರ ಮನಸ್ಸಿನಲ್ಲಿ ಆ ಮಗುವಿನ ಬಗ್ಗೆ ಕಾಳಜಿನೇ ಇರುತ್ತೆ. ಆದರೆ ಏನಾಗತ್ತೆ, ಆ ಒಂದು ಕಲಿಸೋ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಎಷ್ಟು ಗೊತ್ತು, ಎಷ್ಟು ಗೊತ್ತಿಲ್ಲ, ಯಾವುದು ಸರಿ, ಯಾವುದು ತಪ್ಪು, ಅದ್ರ ಬಗ್ಗೆ ಅವರು ಪರಿಶೀಲನೆ ಮಾಡಿಯಾರಾ ಇಲ್ವಾ, ಇದೆಲ್ಲ ಅವ್ರು ನೋಡಿಲ್ದೆ ಅವ್ರಿಗೇನು ಸರಿ ಅನ್ಸಿರುತ್ತೆ ಅದನ್ನ ಕಲಿಸಿರ್ಬೋದು. ಈ ರೀತಿ ಎಲ್ಲ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರವಾಗಿ ಬೆಳೆದಿರುತ್ತೆ. ಉದಾಹರಣೆಗೆ ಯಾರೋ ಒಬ್ರು ಹೇಳ್ಕೊಟ್ಟಿರ್ಬೋದು, ನೋಡು ಜೀವನದಲ್ಲಿ ಸಣ್ಣ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದಾಗ, ನೋಡಿ ಗಮನ ಕೊಡಿ, ಸಣ್ಣ ಮಕ್ಕಳಿಗೆ ಜೀವನದಲ್ಲಿ ಊಟ ಮಾಡಿಸ್ಬೇಕಾದಾಗ ಏನ್ ಮಾಡ್ತಾರೆ, ಮಗು ಈಗ ನೀ ತಿನ್ನು, ನೀ ತಿನ್ಲಿಲ್ಲ ಅಂತಂದ್ರೆ ಆ ಪಕ್ಕದ ಮನೆಯವನು ಇದನ್ನಲ್ಲ, ಅವನು ಬಂದು ಕಿತ್ಕೊಂಡ್ಬಿಡ್ತಾನೆ, ನೀ ತಿನ್ಲಿಲ್ಲ ಅಂತಂದ್ರೆ. ಆ ಅಮ್ಮನ ಆಸೆ ಏನು, ಮಗು ತಿನ್ಲಿ ಅಂತ. ಆದ್ರೆ ಏನ್ ವಿಚಾರ ಮಗು ಮನಸ್ಸಿಗೆ ಹೋಗ್ತಾ ಇದೆ, ಓ ನಾನು ಇವಾಗ ತಿನ್ಲಿಲ್ಲ ಅಂತಂದ್ರೆ ಅವ್ರು ಯಾರೋ ಪಕ್ಕದ ಮನೆ ಬಂದು ಕಿತ್ಕೊಂಡ್ಬಿಡ್ತಾನೆ, ಅಂದ್ರೆ ನನ್ನ ಮುಂದೆ ಊಟ ಬಂದ ತಕ್ಷಣ ನಾನು ಮೊದಲು ತಿನ್ಬೇಕು, ಪಕ್ಕದ ಮನೆಯವನು ಇಲ್ಲ ಅಂದ್ರೆ ಬಂದು ಕಿತ್ಕೊಂಡ್ಬಿಡ್ತಾನೆ. ಈ ರೀತಿ ಅರಿವಿದ್ದೋ ಅರಿವಿಲ್ದೇನೋ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ನಾನ್ ಬೇಕು, ನನಗೆ ಬೇಡ, ಇದು ನಂದು, ಇದು ಅವ್ರದ್ದು, ಇದೆಲ್ಲ ಸಂಸ್ಕಾರ, ಇದೆಲ್ಲ ಗಟ್ಟಿಯಾಗ್ಬಿಡತ್ತೆ ಬೆಳೀತಾ ಬೆಳೀತಾ. ಈ ರೀತಿ ಸಂಸ್ಕಾರ ಇದ್ದಾಗ ಆ ರೀತಿ ದೃಷ್ಟಿಯಲ್ಲಿ ಜೀವನವನ್ನ ನೋಡಿದಾಗ ಜೀವನ ಹೆಂಗ್ ಕಾಣುತ್ತೆ, ನನ್ಗೇನ್ ಬಂತು, ನನ್ಗೇನ್ ಬರಲಿಲ್ಲ, ನನ್ಗೆ ಯಾರಿಂದ ಲಾಭ, ಯಾರಿಂದ ನಷ್ಟ, ಈ ಎಲ್ಲ ವಿಚಾರಗಳಿದ್ದಾಗ ಒಂದೊಂದು ಹೆಜ್ಜೆನಲ್ಲೂ ನಮಗೆ ಸ್ವಲ್ಪ ಗಲಿಬಿಲಿ ಇರುತ್ತೆ, ಸ್ವಲ್ಪ ಕಳವಳ ಇರುತ್ತೆ. ಓ ಇವ್ರ ಜೊತೆ ನಾನು ಇದನ್ನು ಹೇಳಲಾ ಬೇಡವಾ, ಮಾಡ್ಲಾ ಬೇಡವಾ, ಯಾಕೆ ಕಿತ್ಕೊಂಡ್ಬಿಟ್ರೆ, ನಂದೇನಾದ್ರು ಹೋಗ್ಬಿಟ್ರೆ, ನನಗೆ ಬರ್ಬೇಕಾಗಿರೋದು ಬರಲಿಲ್ಲ ಅಂದ್ರೆ, ಈ ರೀತಿ ಎಲ್ಲ ಆಗತ್ತೆ. ಎಲ್ಲಿಂದ ಶುರುವಾಗ್ತಾ ಇದೆ ಈ ಸಂಸ್ಕಾರ, ಯಾವ ರೀತಿಯ ಪರಿಸರ ಇದೆ ಆ ರೀತಿ ಪರಿಸರದಿಂದ ನಾನು ಏನ್ ಮನಸ್ಸಿನಲ್ಲಿ ಬಂದಿದೆ ಅದರಿಂದ. ಇದು ಒಂದ್ ರೀತಿ ನಿಮ್ಮ ನನ್ನ ಮೊದಲನೇ ಜನ್ಮ. ಏನು, ಅಪ್ಪ ಅಮ್ಮ, ನನ್ನ ಸುತ್ತಮುತ್ತ ಕುಟುಂಬ, ಸಹೋದರ ಸಹೋದರಿಯರು, ಸ್ನೇಹಿತರು, ಇವರಿಂದೆಲ್ಲ ಬಂದಿರೋ ಸಮಾಜದ ಜ್ಞಾನದ ಒಂದು ಜನ್ಮ. ಎಲ್ಲಿ, ಆ ಮಗುವಿನ ಮನಸ್ಸಿನಲ್ಲಿ. ಆ ಮಗುವಿಗೆ ಮುಗ್ಧತೆ, ಆ ಮಗುವಿಗೆ ಇದು ಸರಿ ಇದು ತಪ್ಪು ಅಂತ ಏನೂ ಇಲ್ಲ. ಆದ್ರೆ ಸಮಾಜದ ಜ್ಞಾನ ಯಾವಾಗ ಬಂದು ಸೇರ್ಕೊಳ್ಳುತ್ತೆ ಆವಾಗ ನಾನು, ನಂದು, ನಿಂದು, ನಾನ್ ಬೇರೆ ನೀನ್ ಬೇರೆ ಎಲ್ಲ ಸೃಷ್ಟಿಯಾಗತ್ತೆ. ನಂದೇ ದೊಡ್ಡದು, ನಿಂದೇ ಸಣ್ಣದು, ಎಲ್ಲ ಸೃಷ್ಟಿಯಾಗತ್ತೆ. ಇದು ಮೊದಲನೇ ಜನ್ಮ. ಈ ರೀತಿ ನಾನು ಜೀವನ ನಡೆಸಬೇಕಾದಾಗ ನನಗೆ ಜೀವನದಲ್ಲಿ ಕಳವಳ. ಯಾವ ದೃಷ್ಟಿಯಿಂದ, ಯಾವ ಜ್ಞಾನದಿಂದ ನಾನು ಪುನಃ ಆ ಮಗುವಿನ ಮುಗ್ಧತೆಯಲ್ಲಿ ಜೀವನವನ್ನ ನಡೆಸಬಹುದು?
ಯಾಕಂದ್ರೆ ಮಗುವಿನ ಮುಗ್ಧತೆಯಲ್ಲಿ ಜೀವನದಲ್ಲಿ ಏನು ಕಾಟ ಇಲ್ಲ. ಹೋಗಿದ್ದೀನಿ ಆ ರೂಮ್ಗೆ, ಹೋಗಿರೋ ಅಮ್ಮ, ನೀನು ನೀವು ಐಫೋನ್ನ ಮ್ಯೂಟ್ ಮಾಡ್ತೀನಿ. ಆ ರೂಮು ನೀವೇ ಹೋಗಿದ್ದು. ನೀವು ನನ್ನನ್ನ ಕೋಹೋಸ್ಟ್ ಮಾಡಿದ್ರೆ ನಾನು ಅವ್ರನ್ನ ಮ್ಯೂಟ್ ಮಾಡ್ಲಿಕ್ಕಾಗತ್ತೆ. ಏನು ಮಗುವಿನ ಮುಗ್ಧತೆ ಅಂದ್ರೆ, ಮಗು ಸಣ್ಣದಾಗಿದ್ದಾಗ ಅದಕ್ಕೆ ಜೀವನ ಅಂತಂದ್ರೆ, ನಿಮಗೂ ಸಹ ಸಣ್ಣವರಾಗಿದ್ದಾಗ ಹೇಗೆ ನಿಮ್ ಜೀವನ ಹೇಗಿತ್ತು ನೆನಪು ಮಾಡ್ಕೊಳ್ಳಿ. ಖುಷಿಯಿಂದ ಅಲ್ವಾ? ಏನೇ ಪರಿಸ್ಥಿತಿ ಇದ್ರು ಆನಂದದಿಂದ, ಚೈತನ್ಯದಿಂದ, ನಗ್ನಗ್ತ. ಯಾವಾಗ ಆ ಮಗುವಿನ ಮುಗ್ಧತೆಯಿಂದ ಜೀವನವನ್ನ ನೋಡಿದಾಗ. ಆದ್ರೆ ಬೆಳೀತಾ ಬೆಳೀತಾ ಈ ಸಮಾಜದ ಜ್ಞಾನ ಬಂದು ಆ ಮುಗ್ಧತೆ ಎಲ್ಲೋ ಒಂದು ಕಾಣೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆ ಒಂದು ಮಗುವಿನ ಮುಗ್ಧ ಹೃದಯವನ್ನ ತೆರೆಸುವಂತವರು ಈ ರೀತಿ ಮಹಾನ್ ಗುರುಗಳು. ಈ ಎಲ್ಲ ಗುರುಗಳು, ಹಾಗಾಗಿ ನಮ್ಮ ಒಂದು ಸಂಪ್ರದಾಯದಲ್ಲಿ ಗುರು ಮಾತೃಪಿತಾ. ಯಾಕಂದ್ರೆ ನಿಮ್ಮ ಮೇಲೆ ತುಂಬಾ ಕಾಳಜಿ ಇರುವಂತವ್ರು ಮಾತ್ರ ನಿಮಗೆ ಏನ್ ಸತ್ಯ ಅನ್ನೋದನ್ನ ಹೇಳ್ಕೊಡ್ತಾರೆ. ಯಾಕೆ ಹೇಳಿ? ಎಲ್ಲಿ ಸತ್ಯವನ್ನ ಕಲಿತೀವಿ, ಎಲ್ಲಿ ಸತ್ಯದ ಆಧಾರದ ಮೇಲೆ ಜೀವನ ನಡೆಸ್ತೀವಿ, ಅಲ್ಲಿ ಜೀವನ ಸ್ಥಿರವಾಗಿರುತ್ತೆ. ಎಲ್ಲಿ ಜೀವನ ಸುಳ್ಳಿನ ಆಧಾರದ ಮೇಲೆ ನಾವು ಬೆಳೆಸ್ತೀವಿ, ಅಲ್ಲಿ ಜೀವನ ಅಸ್ಥಿರವಾಗಿರುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದು ಗಲಿಬಿಲಿ ಇರುತ್ತೆ, ಯಾರಾದ್ರೂ ಸುಳ್ಳು ಕಂಡಿಡ್ದ್ಬಿಟ್ರೆ ಅಂತ. ಅದೇ ಸತ್ಯವನ್ನ ನೀವು ನುಡಿಬೇಕಾದಾಗ ನಿಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಒಂದು ಸ್ಥೈರ್ಯ ಇರುತ್ತೆ ಅಲ್ವಾ? ಅಂದ್ರೆ ಜೀವನದಲ್ಲಿ ಸ್ಥಿರತೆ, ನಿಜವಾದ ಶಾಂತತೆ, ಆನಂದ ಎಲ್ಲ ಸತ್ಯದ ಆಧಾರದ ಮೇಲೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಆ ಒಂದು ಸ್ಥಿರವಾದ ಸತ್ಯದ ದರ್ಶನವನ್ನ ಈ ಎಲ್ಲ ರೀತಿಯ ಮಹಾನ್ ಗುರುಗಳು ಕೊಡ್ತಾರೆ. ಇವರು ರೂಪದಲ್ಲಿ ಬೇರೆ ಬೇರೆ ಅನ್ನಿಸ್ತಾ ಇದೆ ನೋಡಿದ್ರೆ. ಶಂಕರಾಚಾರ್ಯರು ಅವರು ಯಾವುದೋ ಒಂದು 12ನೇ ಶತಮಾನದಲ್ಲಿ ಇದ್ರಂತೆ, ಯಾವುದೋ ಒಂದು ಕೇರಳದಲ್ಲಿ ಹುಟ್ಟಿದ್ರಂತೆ, ಆಮೇಲೆ ಅಲ್ಲೆಲ್ಲೋ ಹೋದ್ರಂತೆ ಹಿಮಾಲಯಕ್ಕೆ, ಆಮೇಲಿಂದ ಶಂಕರ ದಿಗ್ವಿಜಯ ಮಾಡಿದ್ರಂತೆ ಅಂತ ಏನೇನೋ ಕಥೆಗಳೆಲ್ಲ ಕೇಳಿದೀವಿ. ರಮಣ ಮಹರ್ಷಿನ ಇವರು ಅರುಣಾಚಲಂನಲ್ಲಿ ಇದ್ರಂತೆ. ಅರುಣಾಚಲ ಅಂತ ಒಂದು ತಮಿಳ್ನಾಡಿನಲ್ಲಿ ಬೆಟ್ಟ, ಅದರ ಹತ್ರ ಆಶ್ರಮದಲ್ಲಿ ಇದ್ರಂತೆ. ಇವರು ಕಳೆದ ಶತಮಾನದಲ್ಲಿ ಮೊದಲನೇದಲ್ಲಿ ಇದ್ರಂತೆ, ಇವಾಗಿಲ್ಲ. ಕೊನೆಯಲ್ಲಿರೋರು ಅವರು ನರಸಿಂಹ ಪ್ರಭುಜಿ ಅಂತ ಇಲ್ಲಿ ಶೋಭಾ ಫಾರೆಸ್ಟ್ ವ್ಯೂ ಅಂತ ಇದೆ, ಅಲ್ಲಿ ಇದ್ದಾರೆ. ಹೀಗೆ ನಾವು ಸದ್ಗುರುಗಳನ್ನ ನೋಡಿದಾಗ ಹೊರರೂಪವನ್ನ ನೋಡ್ತೇವೆ. ಅವ್ರನ್ನ ನೋಡಿ ಅವರು ಬೇರೆ, ಅವ್ರು ಯಾವುದೋ ಈ ಭಸ್ಮ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಅವ್ರೇನೋ ಈ ಹಿಂದೂಗಳು ಅಂತ ಹೇಳ್ತಾರಲ್ಲ ಆ ಥರ ಗುರುಗಳು ಅನ್ಸುತ್ತೆ. ಈ ಮಧ್ಯದಲ್ಲಿ ಇರೋರು ಇದಾರಲ್ಲ ರಮಣ ಮಹರ್ಷಿಗಳು, ಸ್ವಲ್ಪ ಕನ್ಫ್ಯೂಷನ್. ಇವ್ರು ಏನು ಹಾಕ್ಕೊಂಡಿಲ್ಲ, ತಲೆ ಮೇಲೂ ಏನು ಹಾಕ್ಕೊಂಡಿಲ್ಲ, ಎಲ್ಲೋ ಏನೂ ಇಲ್ಲ, ಗೊತ್ತಿಲ್ಲ ಅವರು. ಬಟ್ ಅವ್ರು ಮಾತಾಡಿದ್ರೆ ಮಾತ್ರ ಎಲ್ಲರೂ ಅಲ್ಲೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಾರೆ, ತಮಿಳಿನಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ, ಅವರು ಹಿಂದೂಗಳು. ನರಸಿಂಹ ಪ್ರಭುಜಿ ಇವರು IIT ಹೋದ್ರಂತೆ, ಅಲ್ಲಿ ಇಂಜಿನಿಯರಿಂಗ್ ಓದಿದ್ರಂತೆ, ಆಮೇಲಿಂದ ಈ IT ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರಂತೆ. ಜೀವನದಲ್ಲಿ ಒಂದು ಅದ್ಭುತವಾಗಿರೋ ಸತ್ಯವನ್ನ ಎಲ್ಲ ಜೊತೆ ಹಂಚುತ್ತಾ ಹೋದಾಗ ಅದೇ ಜೀವನದ ಮಾರ್ಗ ಮಾಡೋಣ ಅಂತ ಹೇಳಿ ಕೆಲಸ ಬಿಟ್ಬಿಟ್ಟು ಇವಾಗ ಅದನ್ನೇ ಮಾಡ್ತಾ ಕೂತಿಯಾರಂತೆ. ಇವ್ರು ಮಾತಾಡೋದ್ರಲ್ಲೂ ಹಿಂದೂಗಳು. ಹೀಗೆ ಇವ್ರು ಬೇರೆ, ಅವ್ರು ಬೇರೆ, ಅವ್ರ ಧರ್ಮ ಏನು, ಇದೆಲ್ಲ ನಾವು ಗುರುಗಳು ಅಂದಾಗ ಈ ರೀತಿ ಆಲೋಚನೆ ಬಂದ್ಬಿಡುತ್ತೆ ಮನಸ್ಸಿಗೆ. ಆದ್ರೆ ಏನ್ ಹೇಳ್ತಾ ಇದೆ ಸತ್ಯ? ಗುರು ಮಾತೃಪಿತಾ, ಬಂಧು ಸಖ. ಅಂದ್ರೆ ಆ ರೂಪದಲ್ಲಿ, ಈ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರಬಹುದು ಗುರು. ಆದರೆ ಎಲ್ಲ ರೂಪದಲ್ಲೂ ನಿಮ್ಮನ್ನ ನನ್ನನ್ನ ಸಲಹಿ ಸಾಕಿ ಆ ಸತ್ಯದ ಕಡೆಗೆ ನಡೆಸ್ತಾ ಇದ್ದಾರೆ.
ಅದು ಗುರು ಅಂತಂದ್ರೆ. ಈ ರೀತಿ ಸದ್ಗುರುಗಳಿಂದ ಈ ಒಂದು ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ಪರಂಪರೆಯಲ್ಲಿ ಒಂದು ಸ್ಥಿರತೆ ಅಂತ ಉಳ್ಕೊಂಡಿದೆ. ನಮ್ಮ ಸನಾತನ ಧರ್ಮ ಅಂತ ಏನ್ ಹೇಳ್ತೀವಿ, ಭಾರತ ಪುಣ್ಯಭೂಮಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದೇ ಕಾರಣ ಅಂತಂದ್ರೆ ಈ ರೀತಿಯ ಸದ್ಗುರುಗಳು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ರೀತಿ ಗುರು ಪರಂಪರೆಗೆ ನನ್ನ ಕೃತಜ್ಞತೆ. ನಾವೇನೆಲ್ಲ ಕಲೀಲಿಕ್ಕೆ ಹೋಗ್ತೇವೆ, ನಾವು ಈ ವೇದಾಂತ ಅಧ್ಯಯನ ಅಂತ ಮಾಡ್ಲಿಕ್ಕೆ ಹೋಗ್ತೇವೆ, ಇದು ಯಾವುದನ್ನು ಯಾವುದೇ ಒಂದು ವ್ಯಕ್ತಿಯ ಜ್ಞಾನ ಅಲ್ಲ. ನಮ್ಮ ಪದ್ಮ ಅಮ್ಮ, ಸಾವಿತ್ರಿ ಅಮ್ಮ ಅವರ ಒಂದು ಒಳ್ಳೆತನದಿಂದ, ಏನೋ ಒಂದು ಗೌರವದಿಂದ ಒಂದು ಹೆಸರನ್ನ ಕೊಟ್ಟರು, ಓ ಇವ್ರು ನಮ್ಮ ಗುರುಗಳು ಅಂತ. ಆದರೆ ಇದ್ಯಾವುದು ನನ್ನ ಸ್ವಂತ ಜ್ಞಾನ ಅಲ್ಲ. ಇದು ಈ ಸೃಷ್ಟಿಯ ಜ್ಞಾನ, ನಿಮ್ಮ ಬಗ್ಗೆ ಜ್ಞಾನ, ಸತ್ಯದ ಜ್ಞಾನ. ಯಾವುದೋ ಒಂದು ವ್ಯಕ್ತಿ ಅದನ್ನ ಧ್ವನಿ ಮೂಲಕ ಹೇಳ್ತಾ ಇರ್ಬೋದು. ಒಂದು ರೀತಿ ಈ ಯಾರೋ ಲೆಟ್ರ್ ಬರೀತಾ ಇದ್ರು ಮೊದಲೆಲ್ಲ, ಮೈಸೂರಿನಲ್ಲಿ ಇದ್ದವರು ಚನ್ನಪಟ್ಟಣದಲ್ಲಿ ಯಾರೋ ಅವ್ರಿಗೆ ಲೆಟ್ರ್ ಬರೀತಾ ಇದ್ರು. ಎಲ್ಲ ಲೆಟ್ರಲ್ಲಿ ಬರೆದ್ಬಿಟ್ಟು ನಿಮಗೆ ಒಳ್ಳೇದಾಗ್ಲಿ ಅದೆಲ್ಲ ಏನೋ ಕುಶಲ ಉಪರಿ ಎಲ್ಲ ಕೇಳಿ ಬರೋದು, ಸಮಾಚಾರ ಎಲ್ಲ ಹೇಳಿ ಒಂದು ಎಲ್ಲ ಅಂಟಿಸ್ಬಿಟ್ಟು ಅಡ್ರೆಸ್ ಬರೆದ್ಬಿಟ್ಟು ಒಂದು ಪೋಸ್ಟ್ ಬಾಕ್ಸ್ಗೆ ಹಾಕ್ತಿದ್ರು. ಆಮೇಲಿಂದ ಒಂದು ಸ್ವಲ್ಪ ದಿವಸ ಆದ್ಮೇಲಿಂದ ಆ ಲೆಟರು ಚನ್ನಪಟ್ಟಣದಲ್ಲಿರೋರ್ಗೆ ಹೋಗ್ತಿತ್ತು. ಯಾರು ತಗೊಂಡು ಹೋಗ್ತಿದ್ರು? ಯಾರೋ ಒಬ್ಬ ಪೋಸ್ಟ್ ಮ್ಯಾನ್ ಅಂತ. ಅವ್ನು ಬಂದು ಒಂದು ದಿವಸ ಚನ್ನಪಟ್ಟಣದ ಮನೆ ಮೇಲ್ಗಡೆ ಟಕ ಟಕ ಅಂತ ಹೇಳಿ, ನೋಡಿ ನಿಮ್ಗೆ ಲೆಟ್ರ್ ಬಂದಿದೆ, ಇದು ನಿಮ್ಮ ಮೈಸೂರಿನವ್ರು ನಿಮಗೆ ಬರೆದಿರೋದು. ಆಗ ನಿಮ್ಮ ಮುಖ ಅರಳ್ತಾ ಇತ್ತು. ಇದು ಸ್ವಲ್ಪ ಒಂದು 30-40 ವರ್ಷದ ಕಡೆ ನಡೀತಾ ಇದ್ದಿದ್ದು ಕತೆ. ಇವತ್ತೆಲ್ಲ ಅದಿಲ್ಲ. ಇವತ್ತೆಲ್ಲ ಇಮೇಲ್, ವಾಟ್ಸಾಪ್, ಅವರ ವಿಡಿಯೋ ಕಾಲ್. ಒಂದು ರೀತಿನಲ್ಲಿ ಸಮಾಜ ಬದಲಾಗ್ಬಿಟ್ಟಿದೆ, ಪರಿಸರ ಬದಲಾಗ್ಬಿಟ್ಟಿದೆ. ಇರ್ಲಿ, ಪರವಾಗಿಲ್ಲ. ಆದರೆ ಆ ಪೋಸ್ಟ್ ಮ್ಯಾನ್ ಕೆಲಸ ಏನು? ಅವ್ರು ಯಾರೋ ಮೈಸೂರಿನವ್ರು ಬರೆದಿರೋ ಲೆಟರ್ನ ಹಾಗೇನೆ ತಂದು ಚನ್ನಪಟ್ಟಣದವ್ರಿಗೆ ಕೊಡೋದು. ಆ ಚನ್ನಪಟ್ಟಣದವ್ರು ಓದಿ ಅವ್ರು ಮುಂದೆ ನಿಜ ತಗೊಳ್ಬೇಕು. ಹಾಗೆ ಈ ಪೋಸ್ಟ್ ಮ್ಯಾನ್ ಇಲ್ಲಿ ಒಂದು ರೀತಿಯಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಏನಂತಂದ್ರೆ, ಏನೋ ತಿಳುವಳಿಕೆ ಇದೆ ಈ ಗುರುಗಳಿಂದ ಬಂದಿರೋದು, ಅದನ್ನ ನಮ್ಮ ಹಂತದಲ್ಲಿ ನಾವು ವಿಚಾರ ಮಾಡೋಣ. ಅದು ನಮ್ಮ ಮುಖ್ಯ ಗುರಿ ಇಲ್ಲಿ. ಮುಂದಿನ ಸ್ಲೈಡ್ ಹೋಗಿ ಅಮ್ಮ. ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರು ಈಗ ಕಳೆದ ಒಂದು 30-35 ವರ್ಷದಿಂದ ಹಲವಾರು ರೀತಿಯ ಭಗವದ್ಗೀತೆ, ವೇದಾಂತ ಎಲ್ಲದರ ಮೇಲೆ ಅವರ ಒಂದು ಜ್ಞಾನದ ನೋಟವನ್ನ ಹರಿಸಿ ಹಲವಾರು ರೀತಿಯ ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಇಟ್ಟಿದ್ದಾರೆ. ಕಳೆದ 30 ವರ್ಷದಲ್ಲಿ ಅವರು ಒಂದು 25,000ಕ್ಕಿಂತ ಜಾಸ್ತಿ ವಿಡಿಯೋಗಳನ್ನ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ನಾವು ಲೆಕ್ಕಾಚಾರ ಮಾಡೋಣ. ಪ್ರತಿನಿತ್ಯ ನಾವು ಕೇಳ್ತಾ ಹೋದ್ರೂ ನಾವು ಕೇಳಲಿಕ್ಕೆ ಒಂದು 15-20 ವರ್ಷ ಆಗುವಷ್ಟು ವಿಷಯವನ್ನ ಅವರು ಮಾತಾಡಿದ್ದಾರೆ. ಎಲ್ಲ ರೀತಿಯ ಶಾಸ್ತ್ರಗಳ ಬಗ್ಗೆ. ಯಾಕೆ? ನಿಮಗೆ ನನಗೆ ಮಾರ್ಗದರ್ಶಕವಾಗಿ ಇರಲಿ ಅಂತ. ಅದನ್ನ ಮಾಡಿ ಸತ್ಯ ಅನ್ನೋದು ನಮ್ಮಲ್ಲಿ ಸ್ಥಾಪನೆ ಯಾವ ರೀತಿ ಆಗುತ್ತೆ? ಕೇವಲ ಒಂದ್ಸತಿ ಯಾರೋ ಬಂದು ಹೇಳ್ತಾರೆ, ಅದನ್ನ ಕೇಳಿದ ತಕ್ಷಣ ಕೆಲವು ಸರ್ತಿ ಮನದಟ್ಟಾಗದೇ ಇರಬಹುದು. ಹಾಗಾಗಿ ಅದನ್ನ ವಿಚಾರ ಮಾಡ್ಬೇಕಾಗಿ ಬರುತ್ತೆ. ಸತ್ಯ ಅನ್ನೋದನ್ನ ಕೇಳೋದು ಮೊದಲನೇ ವಿಷಯ. ಕೇಳಿದ ನಂತರ ಮನದಟ್ಟು ಮಾಡಲಿಕ್ಕೆ ಅದನ್ನ ನಾವು ಮನನ ಮಾಡ್ಬೇಕಾಗತ್ತೆ. ಒಂದು ಹಸು ಹುಲ್ಲನ್ನ ತಿಂದು ನಂತರ ಅದು ಮೆಲ್ಕಾಕ್ಬೇಕಲ್ಲ, ಮೆಲ್ಕಾಕ್ದಾಗ ಮಾತ್ರ ಜೀರ್ಣ ಆಗತ್ತಲ್ಲ. ಆ ರೀತಿ ಮನನ,
ತದನಂತರ ಅದು ಜೀರ್ಣ ಆಗುತ್ತೆ. ಜೀರ್ಣ ಆದಾಗ ಜೀವನವನ್ನ ಪರಿವರ್ತನೆ ಮಾಡುತ್ತೆ. ಅಂತಹ ಪರಿವರ್ತನೆ, ಯಾಕಂದ್ರೆ ಆ ಪರಿವರ್ತನೆಯಲ್ಲಿ ಒಂದು ಅದ್ಭುತವಾದ ದಿವ್ಯವಾದ ಅನುಭವ ಸದಾಕಾಲ ನಿಮ್ ಜೊತೆ ಸ್ಥಾಪನೆ ಆಗ್ಬಿಡುತ್ತೆ. ಆ ರೀತಿ ಒಂದು ದಿವ್ಯವಾದ ಒಂದು ಜೀವನ ಎಲ್ಲರಿಗೂ ಇರಲಿ. ನಮ್ಮ ಒಂದು ಸನಾತನ ಸಂಸ್ಕೃತಿಯಲ್ಲಿ ನಾವು ಯಾರ್ಯಾರಿಗೂ ಒಳ್ಳೇದಾಗ್ಲಿ ಅನ್ನೋ ಪ್ರಶ್ನೆ ಕೇಳಿದಾಗ ಏನ್ ಹೇಳ್ತೀವಿ ನಾವು? ಬರೀ ನನ್ಗೆ ಒಳ್ಳೇದಾಗ್ಲಿ, ನನ್ನ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಷ್ಟು ಮಾತ್ರ ಹೇಳ್ತೀವ? ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಸರ್ವೇ ಭವಂತು ಸುಖಿನಃ. ಸರ್ವೇ ಸರ್ವೇ ಅಂತಂದ್ರೇನು? ಎಲ್ಲರೂ. ಎಲ್ಲರೂ ಅಂದ್ರೆ ಯಾರು? ಬರೀ ಜನಗಳ ಅಲ್ಲ. ಜನ, ಪ್ರಾಣಿ ಪಕ್ಷಿ, ಗುಡ್ಡ ಬೆಟ್ಟ, ನದಿ, ನಕ್ಷತ್ರ ಎಲ್ಲ. ಬರೀ ಕನ್ನಡದವರ ಅಲ್ಲ, ಬರೀ ಭಾರತದವರ ಅಲ್ಲ, ಎಲ್ಲ. ಸರ್ವೇ ಭವಂತು ಸುಖಿನಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ನೋಡಿ, ಕೇವಲ ನಾನ್ ಮಾತ್ರ ಆರೋಗ್ಯವಾಗಿದ್ದು ನನ್ನ ಮನೆಯಲ್ಲಿ ಇನ್ನೆಲ್ಲರಿಗೂ ಅನಾರೋಗ್ಯ ಇದ್ರೆ ನಾನು ಸತ್ಯವಾಗಿ ಆ ಆನಂದವನ್ನ ಅನುಭವಿಸ್ಲಿಕ್ಕಾಗತ್ತಾ? ನಾನ್ ಮಾತ್ರ ಚೆನ್ನಾಗಿದ್ದು ನನ್ನ ಪಕ್ಕದ ಮನೆಯವರೆಲ್ಲ ಗೊಳೋ ಅಂತ ಇದ್ರೆ ಚೆನ್ನಾಗಿರ್ಲಿಕ್ಕಾಗತ್ತಾ? ನನ್ನ ಮನೆ ಮಾತ್ರ ಚೆನ್ನಾಗಿದ್ದು ನನ್ನ ಮನೆ ಮುಂದಗಡೆ ಒಂದು ಮರ ಗಿಡ ಇಲ್ಲ ಅಂದ್ರೆ ಚೆನ್ನಾಗಿರ್ಲಿಕ್ಕಾಗತ್ತಾ? ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಒಳ್ಳೆದಾಗ್ಲಿ ಅನ್ನೋದೇ ಸದಾ ಕಾಲ ಇರುವಂತ ಒಂದು ಪ್ರಾರ್ಥನೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಆ ಒಂದು ದೃಷ್ಟಿಯಲ್ಲಿ ಸದ್ಗುರುಗಳು ಆತ್ಮಜ್ಯೋತಿ ವೇದಾಂತ ಅಧ್ಯಯನ ಮಂಡಳಿ ಅಂತ ಶುರು ಮಾಡಿದ್ದಾರೆ. ಇದರ ಒಂದು ಮುಖ್ಯ ಗುರಿ ಏನಂತಂದ್ರೆ, ನೀವು ನಾನು ನಮ್ಮ ಸಮಾಜದ ಜ್ಞಾನದಿಂದ ಏನೋ ಜೀವನದ ವ್ಯಾಪಾರನ್ನ ಮಾಡ್ತಾ ಇದ್ದೇವೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೇವೆ, ಅದರ ಮೂಲಕ ದುಡ್ಡಂತ ಬರ್ತಾ ಇದೆ. ಆದರೆ ಮನಸ್ಸು, ಸತ್ಯ, ಜ್ಞಾನ ಇದರ ದರ್ಶನದಿಂದ ಮಾತ್ರ ನಾವು ಚಿರಂತವಾಗಿ ಸುಖಿಯಾಗಿ ಇರಬಹುದು. ಆ ಒಂದು ಜ್ಞಾನವನ್ನ ನಾವು ಅರಿಯೋಣ, ಅರಿತು ಹಂಚೋಣ ಅನ್ನೋ ದೃಷ್ಟಿಯಿಂದ ಈ ಆತ್ಮಜ್ಯೋತಿ ವೇದಾಂತ ಅಧ್ಯಯನ. ಬೇರೆ ಬೇರೆ ರೀತಿಯ ಅಧ್ಯಯನಗಳಿದ್ದಾವೆ. ಭಗವದ್ಗೀತೆ ಅಧ್ಯಯನ ಇದೆ, ವೇದಾಂತದ ಅಧ್ಯಯನ ಇದೆ. ಏನು ವೇದಾಂತ ಅಂದ್ರೆ, ಏನು ವೇದಾಂತದ ಅಧ್ಯಯನ ಅಂದ್ರೆ, ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಒಂದು ಅನುಭವಕ್ಕೆ ಬರ್ಲಿಕ್ಕೆ ಶುರುವಾಗತ್ತೆ. ಇಲ್ಲಿ ತನಕ ಏನೆಲ್ಲ ನಾನು ಹೇಳಿದೆ ಅದೆಲ್ಲ ಗುರುಗಳ ಮಾರ್ಗದರ್ಶನದಿಂದ ಬಂದಿರೋ ಅಂತ ಒಂದು ತಿಳುವಳಿಕೆ. ಆ ತಿಳುವಳಿಕೆಯನ್ನ ನಾವೆಲ್ಲರೂ ಹಂಚಿಕೊಂಡಾಗ ಎಲ್ಲರ ಜೀವನ ಅದ್ಭುತವಾಗತ್ತೆ. ಆ ಅದ್ಭುತವಾದ ಜೀವನ ಪ್ರತಿಯೊಬ್ಬರಿಗೂ ದಯಪಾಲಿಸ್ಲಿ ಭಗವಂತ ಅನ್ನೋ ಆಸೆಯಿಂದ ಈ ಒಂದು ಮಂಡಳಿ ಶುರುವಾಗಿದೆ. ನೀವೆಲ್ಲ ಇಲ್ಲಿ ಬಂದು ಸೇರಿರೋದು ಬಹಳ ಸಂತೋಷ. ಆದ್ರೆ ಅದಕ್ಕಿಂತ ಮುಖ್ಯವಾದ ಸಂತೋಷ, ಈಗ ಯಾವ ಕ್ರಮದಲ್ಲಿ ನಾವು ಕಲಿಬೇಕು, ಆ ಕಲಿಕೆಯಿಂದ ಯಾವ ರೀತಿ ನಾವು ಪರಿವರ್ತನೆಯನ್ನ ಹೊಂದಬೇಕು, ಆ ನಡೀತಾ ಹೋದ್ರೆ ಆಗ ಬಹಳ ಇನ್ನೂ ಜಾಸ್ತಿ ಕೇಳಿಲ್ಲ ತಾನೆ. ಆ ರೀತಿ ಎಲ್ಲರ ಜೀವನದಲ್ಲಿ ಒಂದು ಅದ್ಭುತವಾದ ಶುಭಕರವಾದ ಪರಿವರ್ತನೆ ಆಗಲಿ. ಆ ಪರಿವರ್ತನೆಗೆ ಈ ಒಂದು ಮಾರ್ಗ ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಅರಿಯೋಣ. ಹರಿ ಓಂ. ಧನ್ಯವಾದಗಳು ಸರ್. ವೀಣಾಜಿ, ವೀಣಾಜಿ ಇದ್ದೀರಾ? ಹೇಳಿ ಮೇಡಮ್. ಹೇಳಿ ಮಾಡ್ಕೊಳ್ತೀರಾ? ಹಲೋ. ಹರಿ ಓಂ. ಇವತ್ತು ಮೊದಲ ಅಲ್ವಾ ನಾವು ಅದ್ವೈತ
ಆ, ವೇದಾಂತ ಅಧ್ಯಯನ ಮಂಡಳಿ ಇವತ್ತು ಶುರು ಆಗಿರೋದಲ್ವಾ, ಅದಕ್ಕೆ ಎಲ್ಲರ ಪರಿಚಯವನ್ನ ನಾವು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ನೀವು ಜಾಯಿನ್ ಆಗಿದ್ದೀರಾ, ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ನೀವು ಹೇಗೆ ಇಲ್ಲಿಗೆ ಬಂದ್ರಿ, ಹೇಗೆ ನಿಮ್ಮ ಇಲ್ಲಿ ಸೇರ್ಬೇಕು ಅನ್ನೋದಕ್ಕೆ ಏನು ನಿಮ್ಮ ಉದ್ದೇಶ, ನಿಮ್ಗೆ ಹೇಗಾದ್ರೂ ಸಹಾಯ ಆಗುತ್ತೆ ಅಂತ ಬಿಟ್ಟು ಹೇಗೆ ಅನ್ಸಿದೆ, ಬೇರೆ ಎಲ್ಲಾದ್ರೂ ನೀವು ಕಲಿತಾ ಇದ್ದೀರಾ, ಇಂಥ ವಿಚಾರಗಳನ್ನ ನನ್ನ ಹೆಸರು ವೀಣಾ ಅಂತ. ನಾನು ಸೌಮ್ಯ HAL ಇಂದ ಬರ್ತಾರಲ್ಲ, ಸೌಮ್ಯ ಮತ್ತೆ ಅವ್ರ ಗ್ರೂಪ್, ಅದ್ರಲ್ಲಿ ಅಲ್ಲಮ್ಮ ಪ್ರಭು ಅಂತ ಒಂದು ಗ್ರೂಪ್ ಇದೆ, ಅಲ್ಲಿಗೆ ಜಾಯಿನ್ ಆಗಿ ಅದೆಲ್ಲ ಕೇಳ್ತಾ ಇದ್ದೆ. ಆಮೇಲೆ ಅವರು ನಮ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ನಮ್ಗೆ ಪ್ರಭುಜಿ ಅವ್ರ ಮನೆಗೂ ನಾನು ಹೋಗಿದ್ದೆ ಒಂದ್ಸಲ, ಒಂದ್ ಫಂಕ್ಷನ್ ಇದ್ದಾಗ ನಾನು ಅಲ್ಲಿ ಹೋಗಿದ್ದೆ. ಆಮೇಲೆ ರೇಖಾಜಿ ಅವರು ವೇದ ಕ್ಲಾಸ್ ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ. ಈಗ ಶಾಂತಿ ಮಂತ್ರ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನ ಕೇಳ್ತಾ ಇದ್ದೆ. ಆಮೇಲೆ ನೀವು ಇವತ್ತು ಫಸ್ಟ್ ಡೇ ಅಂತ ಹಾಕಿದ್ರಲ್ಲ, ನೋಡೋಣ ಅದು ಯಾವ ತರ ಅಂತ. ಅಂದ್ರೆ ನನ್ಗೇನು ಗೊತ್ತಿಲ್ಲ, ವೇದ ಏನ್ ಕಲ್ತಿಲ್ಲ, ಅದಕ್ಕೆ ಸುಮ್ನೆ ನಮ್ಮ ಆತ್ಮಶುದ್ಧಿ, ನನ್ ಸಂತೋಷಕ್ಕೋಸ್ಕರ ಸ್ವಲ್ಪ ಅದೆಲ್ಲ ಕಲ್ತ್ಕೊಳ್ಳೋಣ ಆಧ್ಯಾತ್ಮಿಕವಾಗಿ ಅಂತ ಜಾಯ್ನ್ ಆದೆ. ನೀವು ವೇದ ಕಲಿಯಕ್ಕೆ ಇಷ್ಟಪಡ್ತಾ ಇದ್ದೀರಾ? AVS ಎಲ್ಲ ಆಗಿದ್ಯಾ? ಆ ಗ್ರೂಪ್ ಅಲ್ಲೆಲ್ಲ ಕೇಳಿಸ್ಕೊಳ್ತಾ ಇರ್ತೀನಿ, AVSC ಗ್ರೂಪ್ ಅಲ್ಲಿ ಇದೀನಿ. ಸರಿ ಸರಿ. ಯಾವ್ದಾಗ್ತಾ ಇದೆ ನಿಮ್ಗೆ AVSC ಅಲ್ಲಿ? ನಮ್ಗೆ ಅದೇ ಮನನ ಕ್ಲಾಸ್ ಅನ್ಬಿಟ್ಟು ಇವ್ರು ಸೌಮ್ಯ ಮಾಡ್ತಾರೆ. ಸರಿ. ಅದನ್ನ ಕೇಳಿಸ್ಕೊಳ್ತೀನಿ. ಮತ್ತೆ ಪ್ರಕರಣ ಗ್ರಂಥಗಳ ಏನಾದ್ರೂ ತಗೊಂಡಿದಾರಾ? ಇಲ್ಲ, ಇನ್ನು ಇಲ್ಲ. ತತ್ವಬೋಧ ಆಗಿದ್ಯಾ? ತತ್ವಬೋಧ ಇಲ್ಲ, ಅದು ಆಗಿಲ್ಲ. ತತ್ವಬೋಧ ಅದೆಲ್ಲ ಗುರೂಜಿ ಅವ್ರದ್ದು ಆಗ್ತಾ ಇರ್ತಾರೆ, ಪ್ರಭುಜಿ ಅವ್ರದ್ದು ಆಗ್ತಾ ಇರ್ತಾರೆ. ನಾವು ಕೇಳ್ಕೊಂಡು ಅದ್ರನ್ನ ಪುನಃ ರಿಪೀಟ್ ಅವರು ಮನನ ಅದ್ರ ಬಗ್ಗೆ ಆಧ್ಯಾತ್ಮಿಕವಾಗಿ ಹೇಳ್ತಾರೆ. ನಾನು ಹೊಸದಾಗಿ ಜಾಯ್ನ್ ಆಗಿರೋದು. ಸರಿ ಸರಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ವೆಲ್ಕಮ್ ಟು ದಿ ಗ್ರೂಪ್. ಥ್ಯಾಂಕ್ ಯು. ನಾವು ಮುಂದೆ ಇವಾಗ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಕಲಿತೀವಿ, ಹೇಗಿರುತ್ತೆ ನಮ್ಮ ಈ ಅಧ್ಯಯನ ಮಂಡಳಿಯಲ್ಲಿ ಕಲಿಕೆ ಅನ್ನೋದನ್ನ, ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇವಾಗ ವಿಡಿಯೋ ಪ್ಲೇ ಮಾಡೋದಾ ಸರ್? ಅವ್ರಿಗೆ ಯಾವ ರೀತಿ ಕಲಿಬೇಕು ಅಂತ ಹೇಳ್ಕೊಡೋಣ ಅಮ್ಮ. ವಿಡಿಯೋ ಪ್ಲೇ ಅಲ್ಲ. ಈಗ ನೀವು ಕಲೀಲಿಕ್ಕೆ ಹೋದಾಗ ಪ್ರಭುಜಿ ಅವ್ರದ್ದು ಬೇರೆ ಬೇರೆ ಟಾಕ್ಸ್ ಇದ್ದಾವೆ. ಪ್ರಭುಜಿ ಅವರು ತತ್ವಬೋಧದ ಮೇಲ್ಗಡೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಎಲ್ಲ ಮಾತನ್ನ ಹಾಡಿದ್ದಾರೆ. ಕನ್ನಡದಲ್ಲಿ ಒಂದು ತತ್ವಬೋಧ ಅನ್ನೋ ಗ್ರಂಥದ ಬಗ್ಗೆ ಅವರೊಂದು ಸುಮಾರು 60 ಕನ್ನಡದ ವಿಡಿಯೋಗಳನ್ನ ಮಾಡಿದ್ದಾರೆ. ಈಗ ಹೇಗಾಗತ್ತೆ ಅಂತಂದ್ರೆ, ನೀವು ಪ್ರತಿ ವಾರ ನಮ್ಮ ಪದ್ಮಾ ಅಮ್ಮ, ಸಾವಿತ್ರಿ ಅಮ್ಮ ಯಾವ ವಿಡಿಯೋದ ಮೇಲೆ ನಾವು ಮನನ ಮಾಡ್ತೇವೆ ಆ ವಿಡಿಯೋದ ಲಿಂಕನ್ನು ಕಳಿಸ್ತಾರೆ. ಈಗ ಉದಾಹರಣೆಗೆ ಇಲ್ಲಿ ನಿಮ್ಮ ಮುಂದೆ ಮೊದಲನೇ ವಿಡಿಯೋ ಇದೆ. ನೀವು ಆ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋ ಬರಲಿ, ಆಮೇಲಿಂದ ನಾವು ಅದನ್ನು ಮಾತನ್ನ ಮುಂದುವರಿಸೋಣ ಅಮ್ಮ. ಇದನ್ನ ಪಾಸ್ ಮಾಡಿ ಅಮ್ಮ.
ಈಗ ನೋಡಿದ್ರಿ ಅಲ್ಲ, ಈಗ ಈ ರೀತಿ ಮೊದಲನೇ ವಿಡಿಯೋದು ಈ ರೀತಿ ಆಗುತ್ತೆ. ಈ ಮೊದಲನೇ ವಿಡಿಯೋ ಮೇಲೆ ಒಂದಷ್ಟು ಪ್ರಶ್ನೆಗಳಿರುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಈಗ ಇವತ್ತಿನ ನಮ್ಮ ಒಂದು ಸತ್ಸಂಗ ಮುಗಿದ ಮೇಲಿಂದ ಪದ್ಮ ಅಮ್ಮ, ಸಾವಿತ್ರಿ ಅಮ್ಮ ಈ ವಿಡಿಯೋದ ಲಿಂಕು ಮತ್ತೆ ಈ ವಿಡಿಯೋ ಮೇಲೆ ನಾವು ಏನು ಪ್ರಶ್ನೆಗಳನ್ನ ಮುಂದಿನ ನಮ್ಮ ಸತ್ಸಂಗದಲ್ಲಿ ನಾವು ವಿಚಾರ ಮಾಡ್ಬೋದು ಅದನ್ನ ಕಳಿಸ್ತಾರೆ. ಈಗ ಉದಾಹರಣೆಗೆ ಈ ವಿಡಿಯೋ ನೋಡಿದ್ರೆ ಒಂದು 10 ನಿಮಿಷದ ವಿಡಿಯೋ ಅಷ್ಟೇ. ನೀವು ಏನು ಮಾಡ್ಬೇಕಂದ್ರೆ, ನೀವು ಇವತ್ತಿನಿಂದ ಒಂದು ವೇದಾಂತ ಅಧ್ಯಯನಿಕೆ ಅಂತ ಒಂದು ಪುಸ್ತಕನ ಇಟ್ಕೊಳ್ಳಿ. ಆ ಪುಸ್ತಕದಲ್ಲಿ ನೀವು ಈ ವಿಡಿಯೋ ನೋಡಬೇಕಾದಾಗ ನಿಮ್ಮ ಮನಸ್ಸಿಗೆ ಏನೆಲ್ಲ ವಿಚಾರಗಳು ಬರ್ತಾ ಇದೆ, ವಿಷಯವನ್ನ ಕೇಳ್ತಾ ಅದನ್ನ ನೀವು ಬರ್ಕೊಳ್ಳಿ. ಬರಿಬೇಕಾದಾಗ ನಿಮಗೆ ಕೆಲವು ಸರ್ತಿ ಏನೋ ಒಂದು ಒಳನೋಟ ಬರ್ಬೋದು, ಅದನ್ನ ಬರ್ಕೊಳ್ಳಿ. ಅಥವಾ ಕೇಳ್ತಾ ಕೇಳ್ತಾ ನಿಮ್ಗೇನೋ ಪ್ರಶ್ನೆ ಬರ್ಬೋದು, ಅದನ್ನ ಬರ್ಕೊಳ್ಳಿ. ಇದು ನೀವು ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳುವಾಗ ಗಮನ ಕೊಟ್ಟು ಕೇಳಿಸ್ಕೊಳ್ಳುವಂತ ಮೊದಲನೇ ಹಂತ. ತದನಂತರ ಪ್ರತಿ ಗುರುವಾರ ತಾವೆಲ್ಲ ಇಲ್ಲಿ ಸತ್ಸಂಗಕ್ಕೆ ಬರ್ತೀರಾ. ಬಂದಾಗ ನಮ್ಮ ಪದ್ಮ ಅಮ್ಮ, ಸಾವಿತ್ರಿ ಅಮ್ಮ, ಈಗ ಅಲ್ಲಿ ಪ್ರಶ್ನೆಗಳಿದ್ವು. ಈಗ ಸ್ಲೈಡ್ಗೆ ಹೋಗಿ ಅಮ್ಮ. ಸ್ಮೃತಿ ವಿಡಿಯೋ ನಿಲ್ಲಿಸಿ ಅಮ್ಮ. ಆಲಯಂ ಕರುಣಾ ತತ್ವಬೋಧ ಅನ್ನೋ ಟ್ಯಾಬ್ ಇದೆಯಲ್ಲ, ಅದಕ್ಕೆ ಹೋಗಿ ಅಮ್ಮ. ನೀವು ಡೆಕ್ ಇತ್ತಲ್ಲ, ಈಗ ಇಲ್ಲಿ ಆ ವಿಡಿಯೋ ಮೇಲೆಡೆ ಒಂದು ಸುಮ್ಮನೆ ಒಂದು ಉದಾಹರಣೆಗೋಸ್ಕರ 4-5 ಪ್ರಶ್ನೆಗಳನ್ನ ಈಗ ಸದ್ಯಕ್ಕಿಲ್ಲ ಹಾಕಿದ್ದಾರೆ. ಈ ರೀತಿ ಒಂದು ವಿಡಿಯೋ, ಆ ವಿಡಿಯೋ ಮೇಲ್ಗಡೆ ಯಾವ ಪ್ರಶ್ನೆಗಳನ್ನ ನಾವು ಮನನ ಮಾಡ್ತೇವೆ ಅದನ್ನ ಎರಡನ್ನು ಪದ್ಮ ಅಮ್ಮ, ಸಾವಿತ್ರಿ ಅಮ್ಮ ಮೊದಲೇ ಕಳಿಸ್ತಾರೆ ನಿಮಗೆ ಗುಂಪಿನಲ್ಲಿ. ನೀವು ಆ ವಿಡಿಯೋ ನೋಡ್ಕೊಳ್ಬೇಕು. ನೋಡಿ ತಯಾರಾಗಿ ನೀವು ಬಂದಾಗ ಮುಂದಿನ ನಮ್ಮ ಸತ್ಸಂಗದಲ್ಲಿ, ಮುಂದಿನ ಗುರುವಾರ ಸತ್ಸಂಗದಲ್ಲಿ ಈ ರೀತಿ ಒಂದು ಪ್ರಶ್ನೆಗಳನ್ನ ನಾವು ಮನನ ಮಾಡ್ತೇವೆ. ಉದಾಹರಣೆಗೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ತತ್ವಬೋಧ ಎಂದರೇನು? ಆ ವಿಡಿಯೋ ಕೇಳಿ ತಮ್ಮ ಒಂದು ಬರವಣಿಗೆನಲ್ಲಿ ಬರ್ಕೊಂಡಿರ್ತಿರಲ್ಲ, ಅದ್ರ ಮೂಲಕ ಈ ಪ್ರಶ್ನೆಯನ್ನು ತಾವು ಬೇಕಂದ್ರೆ ಬರ್ಕೊಂಡು ಬರ್ಬೋದು. ಅದಕ್ಕೇನು ನೀವು ಉತ್ತರ ಹೇಳಬೇಕು ಅಂತ ಇದ್ದೀರಾ ಅಂತ. ಅದನ್ನ ತಾವಿಲ್ಲಿ ಮನನ ಅಂದ್ರೆ ತಾವು ಹೇಳೋ ಅಂಥದ್ದು. ಏನಕ್ಕಿದು ಮುಖ್ಯ? ಈ ರೀತಿ ಶ್ರವಣ ಮನನ ವೇದಾಂತ ಅಧ್ಯಯನದಲ್ಲಿ ಅದನ್ನ ನಾವು ಮುಂದೆ ಮುಂದೆ ಹೋಗ್ತಾ ನಿಮಗೇನೆ ಅನುಭವಕ್ಕೆ ಬರುತ್ತೆ, ಅದನ್ನು ವಿಚಾರ ಮಾಡೋಣ ನಾವು. ಆದರೆ ಇದು ಈ ವೇದಾಂತ ಜ್ಞಾನದ ಮನವರಿಕೆ ಆಗ್ಲಿಕ್ಕೆ ಬಹಳ ಮುಖ್ಯವಾದ ಒಂದು ಹಂತ, ಮುಖ್ಯವಾದ ಒಂದು ಹೆಜ್ಜೆ. ಯಾವುದು? ಮನನ ಮಾಡೋದು. ಮನನಕ್ಕೆ ಮುಂಚೆ ಮುಖ್ಯ ಹೆಜ್ಜೆ ಏನು? ಶ್ರವಣ ಮಾಡೋದು, ಸದ್ಗುರುಗಳ ಮಾತನ್ನ ಕೇಳೋದು, ಇಲ್ಲಿ ಸತ್ಸಂಗದಲ್ಲಿ ಬಂದು ಮನನ ಮಾಡೋದು. ಅದ್ರ ಮೂಲಕ ನಿಮಗೆ ಒಂದು ಸತ್ಯದ ಒಂದು ಒಳನೋಟ ಸಿಕ್ಕತ್ತಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಿಧಿಧ್ಯಾಸ. ಹೀಗೆ ವೇದಾಂತ ಅಧ್ಯಯನದಲ್ಲಿ 3 ಮುಖ್ಯ ಪ್ರಮುಖವಾದ ಹೆಜ್ಜೆಗಳಿದಾವೆ. ನೀವು ಇಲ್ಲಿಗೆ ಬಂದಾಗ ನಾವು ಮನನ ಕ್ರಿಯೆಯನ್ನ ಮಾಡ್ತೇವೆ ಆಗ್ಲಾ? ಸೊ ಹೀಗೆ ನಮ್ಮ ಒಂದು ಕಲಿಕೆ ಇರುತ್ತೆ. ಪದ್ಮ ಅಮ್ಮ ಏನಾದ್ರು ಬೇರೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಸಂಶಯ ಇದ್ರೆ ನೀವು ಕೇಳಿ. ಇದನ್ನ ಯಾರಲ್ಲಿ ಏನಾದ್ರೂ ಪ್ರಶ್ನೆ ಅಂತ ಬರ್ತಾ ಇದೆಯಾ ಮನಸ್ಸಿನಲ್ಲಿ? ನಾವು ಇದನ್ನ ಶುರು ಮಾಡಿರೋ ಉದ್ದೇಶ ಏನು, ಆ ವಿಷಯ ಇರಬಹುದು, ಅಥವಾ ಯಾವ ರೀತಿಯಲ್ಲಿ ಕಲಿಕೆ ಆಗತ್ತೆ ಆ ವಿಷಯ ಇರಬಹುದು, ಯಾವುದೇ ವಿಷಯದ ಬಗ್ಗೆ, ಅಥವಾ ಬೇರೆ ಏನೋ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇರಬಹುದು, ಯಾವುದನ್ನಾದ್ರೂ ತಾವು ಕೇಳಬಹುದು. ಅದೇ ವೇದ ಕಲಿಯೋ ಉದ್ದೇಶ ಏನು ಸ್ವಲ್ಪ ಹೇಳ್ತೀರಾ? ಅದು ನಾನ್ ಅನ್ಕೊಂಡಿರೋದೇನಂದ್ರೆ ಅದು ನಮ್ಮ ಬಾಡಿನಲ್ಲಿ ಅದೇ ಉಸಿರು ತಗೊಳ್ಳೋದು ಬಿಡೋದು
ಹಾ ಅಂತ ಎಲ್ಲ ಹೇಳೋದು ಆ ತರ ನಮ್ ಬಾಡಿನ ಪ್ಯೂರ್ ಮಾಡುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಮ ಅಭಿಪ್ರಾಯ ಹೇಳಿ ನೀವು ವಿಸ್ತಾರವಾಗಿ. ನೀವು ಸೀನಿಯರ್ ಇವಾಗ ಅಲ್ಲ? ನಾವಿಲ್ಲಿ ಮಾತಾಡ್ತಾ ಇರೋದು ವೇದಾಂತ ಅಮ್ಮ. ವೇದಾಂತ ಹಾ ಜ್ಞಾನ, ವೇದಗಳು ಅದು ನಮ್ಮ 8ರಿಂದ ಹಾ 8 ಕಾಲಿಗೆ ನಾವು ವೇದ ಕಲಿಯೋದು. ನಮ್ಮ ಗುರುವಾರ ಯಾವ ರೀತಿ ಇರುತ್ತೆ ಅಂದ್ರೆ 6:30 8 ಗಂಟೆ ತನಕ ವೇದಾಂತ, 8ರಿಂದ 8 ಮುಕ್ಕಾಲು ವೇದಘೋಷ. ಒಂದು ಅವೆರಡಕ್ಕೂ ರೀತಿನಲ್ಲಿ ವ್ಯತ್ಯಾಸ? ಎರಡಕ್ಕೂ ವ್ಯತ್ಯಾಸ ಅಂದ್ರೆ ವೇದ ಪರಿಪೂರ್ಣವಾದ ಜ್ಞಾನದ ಒಂದು ಮಾರ್ಗ, ವಿಚಾರ. ಈಗ ಒಂದ್ ರೀತಿನಲ್ಲಿ ಹೇಳ್ಬೇಕಂದ್ರೆ ಅಮ್ಮ, ನಾವು ಸ್ಕೂಲ್ನಲ್ಲಿದ್ದಾಗ ಸೈನ್ಸ್ ಅಂತ ಕಲ್ತ್ಕೊಂಡ್ವಿ, ವಿಜ್ಞಾನ ಅಂತ ಕಲ್ತ್ಕೊಂಡ್ವಿ. ಅದರಲ್ಲಿ ಬಂದು ಯಾರೋ ಹೇಳ್ತಾರೆ, ಓ ಸೇಬು ಯಾತಕ್ಕೆ ಮರದಿಂದ ಬೀಳುತ್ತೆ ಗೊತ್ತಾ? ಅದು ಗುರುತ್ವಾಕರ್ಷಣೆಯಿಂದ ಬೀಳುತ್ತೆ. ಗುರುತ್ವಾಕರ್ಷಣ ಶಕ್ತಿ ಅಂದ್ರೆ ಏನು? ಈ ರೀತಿ ಎಲ್ಲ ನಾವು ಕಲ್ತ್ಕೊಳ್ತೀವಲ್ಲ, ಇದು ವಿಜ್ಞಾನ ಅಂತ ಕಲಿತೀವಿ. ಇನ್ನ ಆ ಗುರುತ್ವಾಕರ್ಷಣ ಶಕ್ತಿಯನ್ನ ಆಧಾರವಾಗಿಟ್ಕೊಂಡು ನಾವು ಕೆಲವಷ್ಟು ಯಂತ್ರಗಳನ್ನ ತಯಾರು ಮಾಡಬಹುದು ಅಲ್ವಾ? ಒಂದ್ ಸಣ್ಣ ಉದಾಹರಣೆಗೆ, ನಾವು ದೀಪಾವಳಿ ಸಮಯದಲ್ಲಿ ಆಟ ಆಡ್ತೀವಿ ರಾಕೆಟ್ ಅಂತ. ಆ ರಾಕೆಟ್ ಅನ್ನೋದು ಎಲ್ಲ ಬೀಳ್ತವೆ, ಆದ್ರೆ ರಾಕೆಟ್ ಅನ್ನೋದು ಮಾತ್ರ ಮೇಲಕ್ಕೆ ಹೋಗುತ್ತೆ. ಹೇಗ ಮೇಲಕ್ಕೆ ಹೋಗೋದನ್ನ ಮಾಡೋದು? ಅದನ್ನೆಲ್ಲ ಕಂಡುಹಿಡಿಯೋದು ತಂತ್ರಜ್ಞಾನ, ಇಂಜಿನಿಯರಿಂಗ್ ಅಂತ ಏನ್ ಹೇಳ್ತೀವಿ ಅದು. ಹಾಗೆ ವೇದಾಂತ ಅನ್ನೋದು ಒಂದ್ ರೀತಿಯಲ್ಲಿ ವಿಜ್ಞಾನ ಆದ್ರೆ, ವೇದಗಳು ಒಂದ್ ರೀತಿಯಲ್ಲಿ ತಂತ್ರಜ್ಞಾನ. ಈ ವಿಜ್ಞಾನವನ್ನ ಆಧಾರವಾಗಿಟ್ಕೊಂಡು ಮಾಡಿರೋ ತಂತ್ರಜ್ಞಾನ. ತಂತ್ರಜ್ಞಾನ ಏನಕ್ಕೆ ಬೇಕು? ಜೀವನದಲ್ಲಿ ನಿಮಗೆ ನನಗೆ ಹಲವಾರು ರೀತಿಯ ಬೇರೆ ಬೇರೆ ಪರಿಸ್ಥಿತಿಗಳಿರುತ್ತೆ. ಆ ಪರಿಸ್ಥಿತಿಗಳಲ್ಲಿ ನಿಮಗೆ ನನಗೆ ಸಹಾಯ ಬೇಕಾಗಿರುತ್ತೆ. ಉದಾಹರಣೆಗೆ ನಾಲೆಡ್ಜ್ ಇಂಪ್ರೂವ್ ಆಗಕ್ಕೆ. ಬರೀ ನಾಲೆಜ್ ಇಂಪ್ರೂವ್ ಆಗಕ್ಕಲ್ಲ. ಈಗ ದಾಹ ಏನ್ ಬೇಕು? ನೀರ್ ಬೇಕು. ನೀರು ಅನ್ನೋದು ಒಂದ್ ರೀತಿ ತಂತ್ರಜ್ಞಾನ. ನೀರು ಕುಡಿಯೋದ್ರಿಂದ ದಾಹ ಹೋಗುತ್ತೆ ಅನ್ನೋದು ಜ್ಞಾನ. ಆದ್ರೆ ಕೇವಲ ಜ್ಞಾನ ಇದ್ರೆ ಮಾತ್ರ ದಾಹ ಹೋಗಲ್ಲ. ಆ ನೀರು ಅನ್ನೋದನ್ನ ತಗೊಂಡು ಕುಡಿಬೇಕಾಗತ್ತೆ ಅಲ್ವಾ? ಹಾಗೆ ನೀರಿನಿಂದ ದಾಹ ಹೋಗುತ್ತೆ ಅನ್ನೋ ಅರಿವಿರೋದು ಒಂದ್ ರೀತಿ ವೇದಾಂತ. ಆ ನೀರನ್ನ ಕುಡಿದು ಅದ್ರ ಮೂಲಕ ದಾಹವನ್ನ ಇಂಗಿಸ್ಕೊಳ್ಳೋದು, ಅದು ಒಂದು ರೀತಿನಲ್ಲಿ ವೇದಗಳ ಘೋಷಣೆ. ಯಾಕಂದ್ರೆ ಮಂತ್ರಗಳಲ್ಲಿ ಆ ರೀತಿ ಒಂದು ಶಕ್ತಿ ಇರುತ್ತೆ. ಹೀಗೆ ನಾನು ಯಾರು, ನನ್ನ ಸಂಬಂಧ ಏನು ಪ್ರಪಂಚ ಜೊತೆಗೆ, ಭಗವಂತ ಅಂದ್ರೆ ಯಾರು ಅನ್ನೋದನ್ನೆಲ್ಲ ಒಂದು ವಿಚಾರದ ಮೂಲಕ ಅರಿವು ಮಾಡಿಕೊಳ್ಳೋದು ವೇದಾಂತ. ಇನ್ನ ಅದನ್ನ ನಮ್ಮ ಒಂದು ಪ್ರತಿನಿತ್ಯದ ನಮ್ಮ ದೈನಂದಿನ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳಿಗೆ ಪ್ರಯೋಗ ಮಾಡೋದು ಒಂದು ರೀತಿಯಲ್ಲಿ ವೇದಗಳು. ಆಧ್ಯಾತ್ಮಿಕ ಅಂತ ಹೇಳ್ಬೋದಾ? ಎರಡೂ ಆಧ್ಯಾತ್ಮಿಕನೇ. ಆಧ್ಯಾತ್ಮಿಕನೇ. ಎರಡೂನು ನಿಮ್ ಬಗ್ಗೆ ಆಧ್ಯಾತ್ಮಿಕ ಅಂತ, ನನ್ನ ಬಗ್ಗೆ, ನಿಮ್ಮ ಬಗ್ಗೆ, ಎರಡೂನು ಆಧ್ಯಾತ್ಮಿಕನೇ. ಆದ್ರೆ ಎರಡರ ರೀತಿ ಸ್ವಲ್ಪ ಬೇರೆ. ಈಗ ನೀವು ವಿಜ್ಞಾನವನ್ನ ಕಲಿಬೇಕಾದಾಗ ನೀವು ಸೂತ್ರಗಳನ್ನ ಕಲಿತೀರ, ಗಣಿತವನ್ನ ಕಲಿಬೇಕಾದಾಗ ಸೂತ್ರಗಳನ್ನ ಕಲಿತೀರ. ಆದ್ರೆ ನೀವು ಈ ಅಡಿಗೆ ಮಾಡಬೇಕಾದಾಗ ಸೂತ್ರಗಳನ್ನೆಲ್ಲ ನೀವು ಏನೋ ಕೂತ್ಕೊಂಡು ಕಂಠಸ್ಥ ಮಾಡಿದ್ರೆ ಅಡಿಗೆ ಆಗಲ್ಲ. ಅಡಿಗೆ ಮಾಡ್ಬೇಕಾದಾಗ ಆ ಸೂತ್ರಗಳನ್ನ ಉಪಯೋಗ ಮಾಡಿ ನೀವು ಅಡಿಗೆ ಮಾಡ್ಬೇಕಾಗತ್ತೆ ಅಲ್ವಾ? ಚಪಾತಿ ಮಾಡೋದು ಜ್ಞಾನ ಬೇರೆ, ಚಪಾತಿ ಮಾಡೋದು ಬೇರೆ. ಚಪಾತಿ ಮಾಡೋದು ಒಂದ್ ರೀತಿ ಆ ರೀತಿ ಅರ್ಥ ಮಾಡ್ಕೊಳ್ಬಹುದು ಸದ್ಯಕ್ಕೆ. ಆದ್ರೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳನ್ನ ನಾವು ನೋಡೋಣ. ಆದ್ರೆ ಸದ್ಯಕ್ಕೆ ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಸರಿ, ಥ್ಯಾಂಕ್ ಯು. ಆಗ್ಲಿ ಅಮ್ಮ. ಯಾವ ರೀತಿ ನಾವು ವೇದಾಂತವನ್ನ ಅಧ್ಯಯನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಶಶಿಧರ್ ಸರ್ಗೆ, ಪ್ರಾರ್ಥನಾ ಅಮ್ಮಗೆ, ಅಥವಾ ವೀಣಾಜಿಗೆ, ಲಕ್ಷ್ಮೀಜಿಗೆ ಅಥವಾ ಪ್ರಿಯಾಂಕಾ ಅವರಿಗೆ ಯಾವ ರೀತಿ ಮಾಡ್ತೇವೆ, ನಿಮ್ಮ ಕಡೆಯಿಂದ ತಯಾರಿ ಏನಾಗ್ಬೇಕು ಬರಬೇಕು, ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ?
ಇನ್ನೊಂದ್ ರೀತಿನೂ ಅರ್ಥ ಮಾಡ್ಕೋಬಹುದಾ? ವೇದಾಂತ ಅಧ್ಯಯನ ಅಂದ್ರೆ ನಾವು ಕಲಿಯೋದು, ವೇದಾಂತ ಘೋಷ ಅಂದ್ರೆ ಬಾಯಲ್ಲಿ ಉಚ್ಚಾರಣೆ ಮಾಡೋದು, ಅದನ್ನು ತಿಳ್ಕೊಬೋದಾ? ವೇದಘೋಷ, ವೇದಾಂತ ಅಂದ್ರೆ ಜ್ಞಾನ ಅಮ್ಮ, ಅದು ಅರ್ಥಕೊಳ್ಳುವಂಥದ್ದು. ವೇದ ಘೋಷ ಅಂತಂದ್ರೆ ಹೇಳುವಂಥದ್ದು, ಸಾಮೂಹಿಕವಾಗಿ ಹೇಳುವಂಥದ್ದು. ಅದು ಹೇಳಿದಾಗ ಒಂದು ರೀತಿಯಲ್ಲಿ ಶಕ್ತಿ ನಮ್ಮಲ್ಲಿ ಒಂದು ಉತ್ಪಾದನೆ ಆಗುತ್ತೆ. ಆ ಶಕ್ತಿಯ ಮೂಲಕ ಒಂದು ಹಲವಾರು ರೀತಿಯ ಪರಿವರ್ತನೆಗಳನ್ನ ತರಬಹುದು. ಸೊ ಒಂದು ಜ್ಞಾನ, ಇನ್ನೊಂದು ಆ ಜ್ಞಾನದ ಅಳವಡಿಕೆ ಅಂತ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಬೋದಮ್ಮ. ಯಾಕಂದ್ರೆ ಎರಡರಲ್ಲೂ ನಾವು ಬಾಯಿನ ಉಪಯೋಗಿಸ್ಬೇಕಾಗತ್ತೆ, ಎರಡರಲ್ಲೂ ನಾವು ಧ್ವನಿಯನ್ನು ಉಪಯೋಗಿಸ್ಬೇಕಾಗತ್ತೆ. ಆದ್ರೆ ಯಾವ ರೀತಿಯಲ್ಲಿ ಉಪಯೋಗಿಸ್ತೇವೆ ಅದು ಸ್ವಲ್ಪ ವ್ಯತ್ಯಾಸ ಎಲ್ಲ ಹೋಗ್ತಾ ಹೋಗ್ತಾ ನಿಮ್ಗೇನೆ ಗೊತ್ತಾಗತ್ತೆ. ನಿಮಗೆ ಇದು ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆಯಮ್ಮ? ವೀಣಾ ಅಮ್ಮ? ಓಕೆ, ವೀಣಾ ಅಮ್ಮನ ಧ್ವನಿ ಕೇಳ್ತಾ ಇಲ್ಲ. ಪ್ರಿಯಾಂಕಾ ಅವ್ರು ಏನ್ ಹೇಳಲಿಕ್ಕೆ ಬಂದ್ರಿ? ಇಲ್ಲ ರೀ, ಏನು ಪ್ರಶ್ನೆ ಇಲ್ಲ. ಅದೇ ವೀಣಮ್ಮ ಅವರು ಇಲ್ಲಿವರೆಗೂ ಕೇಳಿರೋ ಪ್ರಶ್ನೆ ಸ್ವಲ್ಪ ಅರ್ಥ ಆಗಿದೆ. ಅದೇ ಇನ್ ಮುಂದೆ ಅದು ತರಗತಿಯಲ್ಲಿ ಹೇಗಿರುತ್ತೆ ಹಾಗೆ. ಪ್ರಾರ್ಥನಾಜಿ, ಇವಾಗ ನೀವು ಜಾಯಿನ್ ಆದ್ರೆ ಅನ್ಕೊಳ್ತೀನಿ. ಹರಿ ಓಂ. ಪ್ರಾರ್ಥನಾಜಿ ಇದೀರಾ? ಇವ್ರಿಗೆ ಟೈಮ್ ಏನೋ ಗೊತ್ತಾಗಿಲ್ಲ ಅನ್ಸುತ್ತೆ ಸರ್. ಇವರು ಸುಜಾ ಮೇಡಮ್ ನೀಸ್. ಆಗ್ಲಿ ಅಮ್ಮ, ಪರವಾಗಿಲ್ಲ, ಆಮೇಲಿಂದ ಮಾತಾಡೋಣ ಬಿಡಿ. ಅವ್ರಿಗೆ ಇವಾಗ ಮೇ ಬಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಧನ್ಯವಾದಗಳು. ಭಗವದ್ಗೀತಾ ಕ್ಲಾಸ್ ಅಲ್ಲಿ ಹೆಂಗ ಕ್ವಶನ್ ಕೊಟ್ಬಿಟ್ಟು ಗುರುಜಿಯರ್ ಟಾಕ್ ಕೊಟ್ಟು ಅದರದ್ದು ಕ್ವಶನಿಗೆ ನಾವಾಗೆ ಒಂದ ಉತ್ತರ ಕಂಡು ಹಿಡ್ಕೊಂತೇವೋ ಆ ತರ ಅಂತಂದ್ ಹೇಳಿ ನನಗ ಅನ್ನಿಸ್ತ್ರಿ. ಕರೆಕ್ಟ್ ಅನ್ರಿ? ಕರೆಕ್ಟ್. ವಿಡಿಯೋನ ನೋಡಿಕೊಂಡು ವಿಡಿಯೋ ಮೂಲಕ ಈ ಪ್ರಶ್ನೆಗಳಿಗೆ ತಯಾರಾಗಿ ಬರಬೇಕಾಗತ್ತೆ. ಇಲ್ಲಿ ಆ ಪ್ರಶ್ನೆಗಳನ್ನ ನಾವು ವಿಚಾರ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬರೂ ಹೇಳ್ಬೇಕಾಗತ್ತೆ. ಹೇಳ್ತಾ ಹೇಳ್ತಾ ಅದು ತಾನಾಗೇನೆ ಒಂದಷ್ಟು ಮನವರಿಕೆ ಆಗ್ಲಿಕ್ಕೆ ಅನುವಾಗತ್ತೆ. ಮತ್ತೆ ಪ್ರಾರ್ಥನೆಗಳನ್ನು ಸಹ ಎಲ್ಲರೂ ಕಲ್ತ್ಕೊಳ್ಬೇಕು. ಎಲ್ಲರೂ ಇದನ್ನ ಹೇಳ್ಬೇಕಾಗತ್ತೆ. ಒಂದೊಂದು ತರಗತಿಯಲ್ಲಿ ಒಬ್ಬೊಬ್ಬರು ಹಾಗೆ. ಅದಕ್ಕೋಸ್ಕರ ನೀವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಗ್ರೂಪ್ ಅಲ್ಲಿ ಪ್ರಾರ್ಥನೆಯನ್ನ ಕಳಿಸ್ಬಿಡಿ. ಗ್ರೂಪ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಳಕ್ ಸರಿ ಹೋಗುತ್ತೆ. ಸರಿ, ಥ್ಯಾಂಕ್ ಯು ಮೇಡಮ್. ಈಗ ನೀವು ಇದಕ್ಕೆ ಇರ್ತೀರಾ ವೇದಘೋಷ ಕ್ಲಾಸ್ಗೆ? ಇರ್ತೀನಿ ಮೇಡಮ್. ಸರಿ, ಆದಷ್ಟು ಟ್ರೈ ಮಾಡಿ. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲೇ ಇದ್ರೆ ಅಟೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಎಲ್ಲ ಆತ್ಮಜ್ಯೋತಿಗಳಿಗೆ. ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದೀರಾ, ಬಹಳ ಸಂತೋಷ. ಮಂಗಳ ಶ್ಲೋಕಗಳೊಂದಿಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ನಾನು ಓದ್ಲಾ ಮೇಡಮ್? ಖಂಡಿತ ಆಗ್ಬೋದು. ಸ್ಲೈಡ್ ಶೋ ದೊಡ್ಡದಾಗ ಮಾಡ್ತೀನಿ. ಫಸ್ಟ್ ಓಂ ಅಸತೋಮ ಅಲ್ಲಿಂದ ಹೇಳ. ಹೌದು, ಸರಿ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅರ್ಥನೂ ಓದ್ಬಿಡಿ. ಓಂ ಅಸತ್ಯದಿಂದ ಅಜ್ಞಾನ
ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ನಶ್ವರದಿಂದ ಮರಣ, ಶಾಶ್ವತದ ಅಮರತ್ವದ ಕಡೆಗೆ ದಾರಿ ತೋರು. ಶಾಂತಿ ಇರಲಿ, ಶಾಂತಿ ಇರಲಿ, ಶಾಂತಿ ಇರಲಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅದು ಪೂರ್ಣವು, ಇದು ಪೂರ್ಣವು. ಪೂರ್ಣದಿಂದ ಪೂರ್ಣತ್ವ ಅಲ್ಲ, ಪೂರ್ಣದಿಂದ ಪೂರ್ಣ ಹುಟ್ಟಿದೆ. ಪೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿಯುವುದು. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಸಚ್ಚಿದಾನಂದಾತ್ಮ, ಸತ್ ಚಿತ್ ಪ್ಲಸ್ ಆನಂದ ಇಸ್ ಈಕ್ವಲ್ ಟು ಸತ್ಯ, ನಿಶ್ಚಯ ಬದಲಾಗದ್ದು, ಪ್ಲಸ್ ಅರಿವು, ಆನಂದತೆ, ಆನಂದ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಆತ್ಮವನ್ನು ನನ್ನ ನಿಜ ಸ್ವರೂಪ ಗುರುತಿಸುವುದೇ ಪೂರ್ಣತೆಯ ಅರಿವು. ಪೂರ್ಣತೆಯನ್ನು ಅರಿಯುವುದೇ ಸತ್ಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಯಮಾಮೃತಾತ್. ಸರಿನಾ ಮೇಡಮ್? ಹಾ, ಮತ್ತೆ ಬಂಧನಾನ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಅದು ಬಂಧನಾತ್. ಬಂಧನಾನ್ ಅಲ್ಲಿ ಆಗಿದೆ, ಅದನ್ನ ಚೇಂಜ್ ಮಾಡೋಣ. ಬಂಧನಾತ್ ಅಂತ ಹೇಳಿ. ಆಯ್ತಾಯ್ತು. ಅದೇ ಇಲ್ಲಿ ಬಂಧನಾನ್ ಅಂತ ಇದೆ. ಬಂಧನಾತ್. ಓಕೆ ಮೇಡಮ್. ನಾನು 3 ಕಣ್ಣುಗಳನ್ನು ಹೊಂದಿರುವವನನ್ನು ಧ್ಯಾನಿಸುತ್ತೇನೆ. ಆತನು ಪರಿಮಳಯುಕ್ತನು, ಎಲ್ಲರನ್ನೂ ಪೋಷಿಸುವವನು ಆಗಿದ್ದಾನೆ. ಕಾಂಡದ ಬಂಧನದಿಂದ ಹಣ್ಣು ಉದುರಿ ಹೋಗುವಂತೆ ನಾನು ಮರಣ ಹೊಂದುವವನು ಎಂಬ ವಿಚಾರದಿಂದ ಮುಕ್ತನಾಗಿ, ನಾನು ಅಳಿಯದೇ ಇರುವವನು ಎಂಬ ಸತ್ಯದಲ್ಲಿ ಸ್ಥಿರವಾಗಿ ಇರುವಂತಾಗಲಿ. ಲೋಕಾಃ ಸಮಸ್ತಾ ಸುಖಿನೋ ಭವಂತು. ಎಲ್ಲರಿಗೂ ಆನಂದ, ಆರೋಗ್ಯ, ಶಾಂತಿ ಇರಲಿ. ಇದು ಲೋಕ ಸಮಸ್ತ 3 ಸತಿ ಹೇಳ್ಬೇಕು. ಲೋಕ ಸಮಸ್ತ ಸುಖಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಆನಂದ, ಆರೋಗ್ಯ, ಶಾಂತಿ ಇರಲಿ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಧನ್ಯವಾದಗಳು ವೀಣಾಜಿ. ಥ್ಯಾಂಕ್ ಯು ಮೇಡಮ್. ಇದು ಓದ್ಬೇಕಾ? ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಆತ್ಮ ಸಾಕ್ಷಾತ್ಕಾರ ಮತ್ತು ನಿಸ್ವಾರ್ಥ ಸೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಧನ್ಯವಾದಗಳು.
ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಮೇಡಮ್.